ಹಾಯ್ ಹಲೋ ನಮಸ್ಕಾರ ಶುಭ ಮುಂಜಾನೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಹಾಗೆ ಯಾರಿಗಾದ್ರೂ ಏನಾದರೂ ಬರ್ತ್ಡೇ ವಿಶಸ್ ತಿಳಿಸ್ಬೇಕು ಅಂತಿದ್ರಾ ಅಂದರೆ, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತಿಂದ ನವರಾತ್ರಿ ಶುರು ಆಗ್ತಾ ಇದೆ. ಸೊ ಎಲ್ಲೆಡೆ ಸಡಗರ ಸಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡುವಂತ ಪದ್ಧತಿ ಇರುತ್ತೆ. ಸೊ ಹೆಣ್ಮಕ್ಳೆಲ್ಲ ಇವತ್ತು ಚೆನ್ನಾಗಿ ರೆಡಿಯಾಗಿ ಸ್ಪೆಷಲಿ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಇವತ್ತು ಮಾತೆ ಶೈಲಪುತ್ರಿಯ ಪೂಜೆಯನ್ನ ಮಾಡ್ತಾರೆ ಇವತ್ತಿನ ದಿನ. ಸೊ ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ನಿಮ್ಮ ಕಡೆ ಹೇಗಿದೆ ಸಡಗರ ಸಂಭ್ರಮ, ಹೇಗೆಲ್ಲ ಆಚರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಗೊಂಬೆಗಳನ್ನ ಕೂಡಿಸುವಂತ ಪದ್ಧತಿಗಳಿರುತ್ತೆ, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ, ಹಾಗೆ ನೀವು ಮನೇಲಿ ಏನಾದ್ರು ಕೂಡಿಸ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ದಸರಾ ಅಂದ ತಕ್ಷಣ ನಮ್ಮ ನಾಡ ಹಬ್ಬ. ಸೊ ಮೈಸೂರಲ್ಲಿ ಸಾಕಷ್ಟು ಸಂಭ್ರಮಗಳು ನಡೀತಾ ಇರುತ್ತೆ. ಸೊ ಲೈವ್ ಟೆಲಿಕಾಸ್ಟ್ ಕೂಡ ನಡೀತಾ ಇರುತ್ತೆ. ಸೊ ನೀವೆಲ್ಲ ಅದ್ರ ಅಪ್ಡೇಟ್ಸ್ಗಳನ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ರಾ? ಸೊ ಈ ಬಾರಿ ದಸರಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹಾಗೆ ನೀವು ಕೂಡ ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದ್ರೆ ಸೊ ನಿಮ್ಮ ಪ್ಲಾನ್ಸ್ಗಳ ಬಗ್ಗೆ ಆಗಿರ್ಬೋದು, ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮ್ಮ ಮನೇಲಿ ದಸರಾ ಹಬ್ಬವನ್ನ ಹೇಗೆ ಆಚರಿಸ್ತೀರಾ, ಈ 9 ದಿನಗಳಲ್ಲಿ ಏನೆಲ್ಲ ನಿಮ್ಮ ಪದ್ಧತಿಗಳಿರುತ್ತೆ, ಹಾಗೆ ನೈವೇದ್ಯ ಮಾಡುವಂತ ಟೈಮಲ್ಲೂ ಕೂಡ ಸೊ ಒಂದೊಂದು ದೇವಿಗೆ ಒಂದೊಂದು ನೈವೇದ್ಯವನ್ನ ಮಾಡ್ತಾರೆ. ನಿಮ್ಮ ಮನೇಲಿ ಯಾವ ರೀತಿ ಇದೆ, ಏನೇನೆಲ್ಲ ಮಾಡ್ತೀರಾ, ನಿಮ್ಮ ರಿಚುವಲ್ಸ್, ನಿಮ್ಮ ಪದ್ಧತಿಗಳು ಯಾವ ರೀತಿ ಇದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತಿನ ದಿನ ಯಾರಿಗಾದ್ರೂ ಸ್ಪೆಷಲ್ ಆಗಿ ವಿಷಯನ ತಿಳಿಸ್ಬೇಕು ಅಂತಿದ್ದೀರಾ ಅಂದ್ರೆ, ಯಾರಿಗಾದ್ರೂ ಶುಭವನ್ನ ಕೋರ್ಬೇಕು ಅಂತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಬಳಿ ಕಥೆಗಳಿತ್ತು ಅಂತಂದ್ರೆ, ಸೊ ದೇವಿಯ ಕಥೆಗಳಿರುತ್ತೆ. 9 ದೇವಿಯ 9 ಅವತಾರವನ್ನ ನಾವು ಪೂಜಿಸ್ತಾ ಇರ್ತೀವಿ. ಸೊ ಒಂದೊಂದು ದೇವಿಗೂ ಕೂಡ ಅವರದೇ ಆದಂಥ ವಿಶೇಷತೆ ಇರುತ್ತೆ. ಸೊ ಯಾವ ದೇವಿಯ ವಿಶೇಷತೆ ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ಬೋದು. ಯಾವ್ದಾದ್ರು ದೇವಿಯ ಹಾಡುಗಳನ್ನ ಗೊತ್ತಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಹೊಸ ಹೊಸ ಎಲ್ಲ ಮಾಹಿತಿಗಳನ್ನ ನಮ್ಮ ಜೊತೆಗೂ ಕೂಡ ಹಂಚ್ಕೊಳ್ಳುವಂತ ಅವಕಾಶ ಇರುತ್ತೆ. ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದ್ರೆ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ನೆಚ್ಚಿನ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಶುಭಾಶಯವನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ತಲುಪಿಸಬಹುದು. ಸೊ ನಾನು ಕೂಡ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿಬಿಟ್ಟಿದ್ದು, ನಿಮ್ಮ ತೆರೆ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಇವತ್ತು ಬಂದಿದ್ದೀನಿ. ಸೊ ನೀವು ಕೂಡ ನನ್ನ ಜೊತೆ ಸಾಕಷ್ಟು ಮಾತಾಡ್ಬೋದು. ಸೊ ಏನಾದ್ರೂ ನೀವು ಹೊಸ ಹೊಸ ಮಾಹಿತಿಗಳಿತ್ತು ಅಂದ್ರೆ ಖಂಡಿತವಾಗ್ಲೂ ನನ್ನ ಜೊತೆಗೆ ಕೂಡ ಅದನ್ನೆಲ್ಲ ಹಂಚ್ಕೊಳ್ಬೋದು ಅಂತಾನೆ ಹೇಳ್ಬೋದು. ಹಾಗೆ ನೀವೇನಾದ್ರು ಹೊಸ ಹೊಸ ಇತ್ತೀಚೆಗೆ ನೋಡಿದಂತಹ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಕಥೆಗಳನ್ನ ಹೇಳ್ತೀರ ಅನ್ನೋದಾಗಿದ್ರೆ, ಅಥವಾ ಬೇರೆ ಯಾವ್ದಾದ್ರು ಕಥೆಗಳು ನಿಮಗೆ ಗೊತ್ತಿದೆ ಅದನ್ನ ಹಂಚ್ಕೋತೀರ ನಮ್ಮ ಜೊತೆಗೆ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ ಇವತ್ತು. ಹಾಗೆ ಇನ್ಯಾಕ್ತಡ ಬೇಗ ಬೇಗ ನಿಮ್ಮ ಫೋನ್ ತಗೊಳ್ಳಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ. ಸೊ ನೀವು ಕೂಡ ನಿಮ್ಮ ಬಳಿ ಇರುವಂತಹ ಹೊಸ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ಬೋದು. ಸೊ ನನ್ನ ಬಳಿ ಕೂಡ ಸಾಕಷ್ಟು ಕಥೆಗಳಿದೆ. ಸೊ ಅದರಲ್ಲಿ ಒಂದು ಕಥೆಗಳನ್ನ ನಿಮ್ಗೋಸ್ಕರ ಕೂಡ ಹೇಳ್ತೀನಿ. ಸೊ ಅದಕ್ಕೂ ಮೊದಲು ಸೊ ಈ ಹಬ್ಬಗಳನ್ನ ಎಲ್ಲ ಮಾಡುವಂತ ಸಮಯದಲ್ಲಿ ಸೊ ದೇವಿಗಳಿಗೆ ನಾವು ಜಾಸ್ತಿ ಪೂಜೆಯನ್ನ ಮಾಡ್ತಾ ಇರ್ತೀವಿ. ಸೊ ಅಬ್ಸರ್ವ್ ಮಾಡ್ತಾ ಇರ್ಬೋದು, ದೇವಿಗೆ ನೈವೇದ್ಯ ಮಾಡುವಂಥದ್ದಾಗಿರ್ಬೋದು, ದೇವಿಯನ್ನ ಅಲಂಕಾರ ಮಾಡುವಂಥದ್ದಾಗಿರ್ಬೋದು, ಸೊ ಚೆನ್ನಾಗಿ ಕ್ಲೀನ್ ಆಗಿ ಅವರಿಗೆ ಸೀರೆ ಉಡಿಸುವಂಥದ್ದಾಗಿರ್ಬೋದು. ಸೊ ನೀವೆಲ್ಲ ಅದ್ರ ಹೊಸ ಹೊಸ ಒಡವೆಗಳನ್ನ ತಂದಿರ್ತೀರಾ, ಅದನ್ನ ಹಾಕಿ ಅಲಂಕಾರ ಮಾಡುವಂಥದ್ದಾಗಿರ್ಬೋದು. ಇದರದೇ ಸಡಗರ ಸಂಭ್ರಮ ನಡೀತಾ ಇರುತ್ತೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಮನೇಲಿ ಏನಾದ್ರು ಆ ರೀತಿ ನಾವು ದೇವಿಯ ಪೂಜೆಯನ್ನ ಮಾಡ್ತಾ ಇದೀವಿ ಅಂತಂದ್ರೆ ಬೇರೆ ರೀತಿಯ ಕಳೆನೇ ಇರುತ್ತೆ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಸಮೃದ್ಧಿ ಆಗ್ತಿರುವಂತ ನಮ್ಗೆ ಒಂದು ಫೀಲ್ ಬರ್ತಿರುತ್ತೆ. ಸೊ ಅದೆಲ್ಲ ಕೇವಲ ಬರೀ ಯಾವುದೋ ಒಂದು ನಂಬಿಕೆ ಆಗಿರ್ಬೋದು, ಕೇವಲ ನಡೆದು ಬಂದಂತ ರೂಢಿ ಆಗಿರ್ಬೋದು ಆಗಿರೋದಿಲ್ಲ. ನಮ್ಗೆ ಸಾಕಷ್ಟುದ್ರಿಂದ ಕೂಡ ನಮಗೆ ಪಾಸಿಟಿವಿಟಿ ಅನ್ನೋದು ಬರ್ತಾ ಇರುತ್ತೆ. ಸೊ ನೀವು ಆ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಅಂತಂದ್ರೆ ಅಂಥ ವಿಷಯಗಳನ್ನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಅದರ ಜೊತೆಗೆ ನಿಮ್ಮ ಮನೇಲಿ ಯಾವ ರೀತಿ ಅಲಂಕಾರವನ್ನ ಮಾಡ್ತಾ ಇದ್ದೀರಾ, ಇವತ್ತಿನ ದಿನ ನಾನು ಆಗಲೇ ಹೇಳ್ದಂಗೆ ಸೊ ಹಳದಿಯ ಸೀರೆಯನ್ನ ಉಡಿಸ್ತಾರೆ. ಸೊ ದೇವಿಗೂ ಕೂಡ ಆಗಿರ್ಬೋದು, ಹಾಗೆ ಅವರು ಕೂಡ ಹೆಣ್ಮಕ್ಳು ಯಾವಾಗ್ಲೂ ಹಳದಿ ಬಣ್ಣದ ಇವತ್ತಿನ ಧರಿಸ್ತಾರೆ, ಹಳದಿ ಬಣ್ಣದ ಬಟ್ಟೆನ ಧರಿಸ್ತಾರೆ ಅಂತಂದ್ರೆ ಸೊ ಅದು ಶುಭ ಅಂತ ಹೇಳ್ತಾರೆ. ಸೊ ನೀವು ಕೂಡ ಅದ್ರ ಬಗ್ಗೆ ನೀವು ಏನೇನು ಮಾಡ್ತಾ ಇದ್ದೀರಾ, ಥೀಮ್ಸ್ ಎಲ್ಲ ಹೇಗಿದೆ. ಕೆಲವೊಬ್ರು ಸ್ಕೂಲ್ ಕಾಲೇಜ್ಗೆಲ್ಲ ಹೋಗ್ತಿರ್ತಾರೆ ಅಂತಂದ್ರೆ ಅವ್ರ ವರ್ಕ್ ಆಗಿರ್ಬೋದು, ಆಫೀಸ್ ಪ್ಲೇಸಿಗೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಗೃಹಿಣಿಯರಾಗಿರ್ಬೋದು, ಸಂಜೆ ಸಿಗ್ತಿರುವಂತ ಒಂದು ಕಿಟ್ಟಿ ಪಾರ್ಟಿ ತರ ಎಲ್ಲರೂ ಕೂಡ ಏರಿಯಾದಲ್ಲಿರುವಂತಹ ಹೆಣ್ಮಕ್ಳು ಸಿಗ್ತಾ ಇದಾರೆ ಅಂತಂದ್ರೆ ಸೊ ಅವರು ಕೂಡ ಕೇಳ್ತಾ ಇರ್ತಾರೆ ಸೊ ಯಾವ ರೀತಿ ನಿಮ್ದು ಹೇಗಿದೆ ಹಬ್ಬ ಅಂತ. ಸೊ ನೀವು ಯಾವ ರೀತಿ ನಿಮ್ಮ ಹಳದಿ ಬಣ್ಣದ ಡ್ರೆಸ್ಗಳನ್ನ ಹಾಕೊಂಡಿದ್ದೀರಾ, ಅಥವಾ ನೀವೆಲ್ಲ ಹೊಸ ಹೊಸ ಸೀರೆಗಳನ್ನ ಉಟ್ಕೊಂಡಿದ್ದೀರಾ, ಸೊ ಅದ್ರದ್ದೆಲ್ಲ ನೀವೆಲ್ಲ ಫೋಟೋಗಳನ್ನ ತಕ್ಕೋತಾ ಇದ್ದೀರಾ ಅಂದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ನಿಮ್ಮ ಸಡಗರ ಸಂಭ್ರಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಮ ಜೊತೆಗೂ ಮಾತಾಡಿ ನಿಮ್ಮ ಒಂದು ಮಾಹಿತಿನ ನನ್ನ ಜೊತೆಗೂ ಕೂಡ ಹಂಚ್ಕೋಬಹುದು. ಸೊ ಸ್ಪೆಷಲಿ ಹಬ್ಬಗಳು ಅಂತ ಬಂದ ತಕ್ಷಣ ಹೆಣ್ಮಕ್ಳು ಜಾಸ್ತಿ ಎಕ್ಸೈಟೆಡ್ ಇರೋದು.
ಅದ್ರಲ್ಲೂ ಕೂಡ ಇವತ್ತು ನಮ್ಮ ದೇವಿಯ ಪೂಜೆಯನ್ನ ಮಾಡ್ತಾ ಇರೋದ್ರಿಂದ ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂಥರ ಖುಷಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಬನ್ನಿ ಪೂಜೆ ಮಾಡ್ಕೊಂಡು ಬರೋದಾಗಿರ್ಬೋದು, ನಮ್ಮ ಮನೇಲಿ ದೇವಿಗೆ ಅಲಂಕಾರ ಮಾಡುವಂಥದ್ದಾಗಿರ್ಬೋದು, ಮನೆಯನ್ನ ಚೆನ್ನಾಗಿ ಶೃಂಗರಿಸೋದಾಗಿರ್ಬೋದು, ಒಂದು ತೋರಣ ಕಟ್ಟೋದ್ರಿಂದ ಹಿಡಿದು, ಹೂವಿನ ತೋರಣವನ್ನ ಕಟ್ಟೋದ್ರಿಂದ ಹಿಡಿದು, ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಸೊ ಎಲ್ಲ ಅಲಂಕಾರ ಮಾಡುವಂಥದ್ದು, ದೇವಿಗೆ ಅಲಂಕಾರ ಮಾಡುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ನೈವೇದ್ಯ ಅಂತ ಮಾಡ್ತಾ ಇರ್ತಾರೆ, ಸೊ ಅದಾಗಿರ್ಬೋದು, ಸೊ ಎಡೆ ಅಂತ ಇಡ್ತಾ ಇರ್ತಾರೆ, ಸೊ ಆ ರೀತಿ ಎಲ್ಲ ಆಗಿರ್ಬೋದು, ನೀವು ಕೂಡ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ದಿನ ಏನ್ ನೈವೇದ್ಯವನ್ನ ನೀವು ಮಾಡ್ತೀರಾ, ಸೊ ಯಾವ ದೇವಿ ಯಾವ ರೀತಿಯ ನೀವು ಪೂಜೆಗಳನ್ನ ಮಾಡ್ತಾ ಇರ್ತೀರಾ, ಜೊತೆಗೆ ಹಾಡುಗಳನ್ನ ಹೇಳ್ತೀರಾ ಅಂತಂದ್ರೆ ಯಾವ ತರದ ಹಾಡುಗಳನ್ನ ಹೇಳ್ತಾ ಇರ್ತೀರಾ, ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನಮ್ಮ ಜೊತೆಗೂ ಕೂಡ ಮಾತಾಡ್ಬೋದು. ನಿಮ್ಮ ಬಳಿ ಏನಾದ್ರೂ ಹೊಸ ಹೊಸ ಮಾಹಿತಿಗಳಿತ್ತು ಅಂದ್ರೆ, ಸ್ಪೆಷಲಿ ಈ ನವರಾತ್ರಿಯ ಬಗ್ಗೆ ಕಥೆಗಳಿತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಿಮ್ಮ ಬಳಿ ಇರುವಂತ ಎಲ್ಲಾ ಮಾಹಿತಿಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ಯಾಕ್ ತಡ, ಬೇಗ ಬೇಗ ನಿಮ್ಮ ಫೋನ್ ತಗೊಳ್ಳಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ನಮ್ಮ ಜೊತೆಗೆ ಮಾತಾಡ್ಬೋದು. ಇನ್ನು ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೋತೀನಿ, ಏನೆಲ್ಲ ನಿಮ್ಗೆ ಕಥೆಗಳು ನನಗೆ ಗೊತ್ತಿದೆ ಅದನ್ನ ಕೂಡ ನಿಮ್ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದಲು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದು ಒಂದು ಸೂಪರ್ ಆಗಿರುವಂತಹ ಹಾಡು. ಇವತ್ತು ನವರಾತ್ರಿಯನ್ನ ಆಚರಿಸ್ತಾ ಇರೋದ್ರಿಂದ, ಮೊದಲ ದಿನ ಆಗಿರೋದ್ರಿಂದ ನಿಮ್ಮ ಕಡೆ ಯಾವ ರೀತಿ ಎಲ್ಲ ಹಬ್ಬಗಳನ್ನ ಆಚರಿಸ್ತಿದ್ದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಹಬ್ಬಗಳು ಆಚರಿಸುವಂತ ರೀತಿನ ಸ್ವಲ್ಪ ಚೇಂಜ್ ಆಗೋಗಿದೆ ಅಂತಾನೆ ಹೇಳ್ಬೋದು. ಸೊ ಮುಂಚೆ ಎಲ್ಲ ಎಷ್ಟಿರ್ತಾ ಇತ್ತು ಅಂತಂದ್ರೆ, ಸೊ ಹಬ್ಬಗಳು ಅಂತ ಬಂದ ತಕ್ಷಣ ಒಬ್ಬ ಊರಿಂದ ಊರಿಗೆ ಹೋಗುವಂಥದ್ದಾಗಿರ್ಬೋದು. ಸೊ ಸ್ಪೆಷಲಿ ಯಾರೆಲ್ಲ ಮೈಸೂರು ಕಡೆ, ಮೈಸೂರು ಸೀಮೆಯವರು ಇದ್ದಾರೆ, ಸೊ ಅವ್ರದೆಲ್ಲ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ಬಯಲು ಸೀಮೆಯಲ್ಲಿ ಇರ್ತಕ್ಕಂಥವ್ರು ಸೊ ಜಾಸ್ತಿ ಈ ದಸರಾ ಅಂತ ಬಂದ ತಕ್ಷಣ ಮೈಸೂರು ಕಡೆ ಹೋಗೋದು, ಅಲ್ಲಿರ್ತಕ್ಕಂಥ ರಿಲೇಟಿವ್ಸ್ ಮನೆಗೆ ಹೋಗೋದು, ಅಲ್ಲಿ ಸೆಲೆಬ್ರೇಟ್ ಮಾಡೋದೆಲ್ಲ ಇರ್ತಾ ಇತ್ತು. ಇನ್ನು ಕೆಲವು ಕಡೆ ಗೊಂಬೆಗಳನ್ನ ಕೂಡಿಸ್ತಾರೆ, ಸ್ಪೆಷಲಿ ಅದು ಮೈಸೂರು ಕಡೆ ಜಾಸ್ತಿ ಪದ್ಧತಿ ಇರೋದು ಅಂತಾನೆ ಹೇಳ್ಬೋದು. ಸೊ ಗೊಂಬೆಗಳನ್ನ ಕೂಡಿಸ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಅಲಂಕೃತ ಮಾಡಿರ್ತಾರೆ ಎಲ್ಲ ಗೊಂಬೆಗಳನ್ನ ಅಂತಂದ್ರೆ, ಸೊ ಅಲ್ಲಿ ಒಂದು ರಥದ ಆಗಿರ್ಬೋದು, ರಥದ ಚಿತ್ರ ಆಗಿರ್ಬೋದು, ಮಹಾರಾಜರದಾಗಿರ್ಬೋದು, ಸೊ ಅಂಬಾರಿ ಆಗಿರ್ಬೋದು, ಸೊ ಹಾಗೆ ಕೇವಲ ಮನೇಲಿ ಇರ್ತಕ್ಕಂಥ ಹೆಣ್ಣು ಗಂಡು ಮಕ್ಕಳದಾಗಿರ್ಬೋದು, ಮದ್ವೆ ಅನ್ನೋ ಥೀಮಲ್ಲಿ ಮಾಡಿರ್ತಾರೆ ಕೆಲವೊಂದ್ಸಲ ಅರಮನೆ ಎಲ್ಲ ಇರುತ್ತೆ. ಸೊ ತುಂಬಾ ಮುದ್ದಾದ ಗೊಂಬೆಗಳನ್ನ, ಕಟ್ಟಿಗೆ ಗೊಂಬೆಗಳನ್ನ, ಸೊ ಎಲ್ಲ ತರದ ಗೊಂಬೆಗಳನ್ನ ಕೂಡಿಸಿ ಒಂದು ಅಲಂಕಾರ ಮಾಡಿ ಗೊಂಬೆಗಳನ್ನ ಕೂಡಿಸುವಂತ ಪದ್ಧತಿಗಳಿರುತ್ತೆ. ಸಾಕಷ್ಟು ಕಡಿಮೆ ಆಗ್ಬಿಟ್ಟಿದೆ ಈಗ ಇತ್ತೀಚೆಗೆಲ್ಲ ನೋಡುವಂಥದ್ದು. ಯಾಕೆಂದ್ರೆ ಸೊ ಏನೇ ಆಗ್ಲೂ ಯಾರ ಕೆಲಸ ಮಾಡ್ತಾ ಇರ್ತಾರೆ, ಸೊ ಮನೇಲಿ ಇಬ್ರು ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಗಂಡ ಹೆಂಡತಿ, ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಸೊ ರಜಾ ಕೂಡ ಸ್ವಲ್ಪ ಸಿಗೋದು ಕಡಿಮೆನೇ ಆಗಿ ಹೋಗಿರುತ್ತೆ. ಸೊ ಹಾಗಾಗಿ ಈ ಹಬ್ಬ ಮಾಡೋದು ರೂಢಿ ಸ್ವಲ್ಪ ತಪ್ತಾನೆ ಹೋಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಎಲ್ಲ ಮಾಡರ್ನೈಸ್ ಆಗ್ತಿದ್ದಂಗೆನೆ ಸೊ ಮತ್ತೆ ಏನಕ್ಕೆ ಬಿಡು ಈ ಹಬ್ಬವನ್ನ ಮಾಡೋದು ಅಂತೆಲ್ಲ ಮಾತುಗಳೆಲ್ಲ ಬರ್ತಿರುತ್ತೆ. ಸೊ ನಿಮ್ಮ ಕಡೆ ಹೇಗಿದೆ ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ಸ್ವಲ್ಪ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು, ಡಿಸ್ಟರ್ಬ್ ಇಲ್ಲದೆ ಇರೋ ಕಡೆಗೆ ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ, ನಮ್ಮ ಎಲ್ಲ ವಿಚಾರಗಳನ್ನ ಆರಾಮಾಗಿ ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ, ಶುಭ ಮುಂಜಾನೆ. ನಿಮ್ಮ ಹೆಸರು? ಹಲೋ, ಮಂಜುಳಾ ಅವರಾ? ಹೇಗಿದ್ದೀರಾ ಮಂಜುಳಾ ಅವರೇ? ಹಬ್ಬ ಹೇಗ್ ನಡೀತಾ ಇದೆ ಹೇಳಿ? ಹೌದು, ಬಹಳ ದಿನ ಆಗೋಯ್ತು ನಿಮ್ ಧ್ವನಿ ಕೇಳಿ. ಹೇಳಿ, ಹಬ್ಬ ಹೇಗ್ ಮಾಡ್ತಾ ಇದ್ದೀರಾ? ಹೇಗಿದೆ ಇವತ್ತಿನ ಹಬ್ಬದ ಕಲರವ? ಅಂದ್ರೆ ಇವತ್ತೇನ್ ಮಾಡಲ್ಲ ಮೇಡಮ್, ನಾವು ಅದೇ ನವರಾತ್ರಿ ದಿನ ಮತ್ತೆ ವಿಜಯದಶಮಿ ದಿನ ಮಾಡ್ತೀವಿ. ಓಕೆ. ಸೊ ಇವತ್ತು ಯಾವ ದೇವಿಯನ್ನ ಪೂಜಿಸ್ತಾರೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಮೇಡಮ್, ಡೈಲಿ ಒಂದೊಂದ್ ದೇವಿ ಇರುತ್ತೆ, ಇವತ್ತು ಯಾವ ದೇವಿ ಅಂತ ಗೊತ್ತು. ಇವತ್ತು ಮಾತೆ ಶೈಲಪುತ್ರಿಯನ್ನ ಪೂಜಿಸ್ತಾರೆ. ಇವತ್ತು ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ಹೆಣ್ಮಕ್ಳು ಪೂಜೆ ಮಾಡ್ತಾರೆ. ಓಕೆ, ಸೊ ನೀವು ಯಾವಾಗಾದ್ರೂ ಈ ರೀತಿ ಥೀಮ್ ಎಲ್ಲ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಅಕ್ಕ ತಂಗಿಯರ ಜೊತೆಗಾಗಿರ್ಬೋದು, ಸೊ ಈ ರೀತಿ ಹಳದಿ ಬಣ್ಣದ ಬಟ್ಟೆಗಳನ್ನ ಆ ದಿನ ಯಾವ್ದಾದಿರುತ್ತೆ ಆ ಬಣ್ಣದ ಬಟ್ಟೆಗಳನ್ನ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿರೋದು ನೆನಪಿದ್ಯಾ ನಿಮ್ಗೆ? ಇಲ್ಲ ಮೇಡಮ್, ಆತರ ಅಷ್ಟು ಥೀಮ್ ಆಗೆಲ್ಲ ಮಾಡಿಲ್ಲ. ಮಾಡ್ತೀವಿ ಒಟ್ಟಿಗೆ, ಆದ್ರೆ ಇಂಥದೇ ಕಾಸ್ಟ್ಯೂಮ್ಸ್ ಅಂತ ಏನಿಲ್ಲ. ಅಂದ್ರೆ ಟ್ರೆಡಿಷನಲ್ ಆಗಿ ರೇಷ್ಮೆ ಸೀರೆ ಅಥವಾ ಕಾಟನ್ ಸೀರೆ ಅಂತ ಒಟ್ಟು ಪೂಜೆ ಮಾಡ್ತಿರ್ತೀವಿ ಅಷ್ಟೇ. ಅದೇ ಕಲರ್ ಕಾಸ್ಟ್ಯೂಮ್ಸ್ ಅಂತ ಏನ್ ಮಾಡಿಲ್ಲ ಮೇಡಮ್. ಓಕೆ ಓಕೆ, ಅದರ ಹಾಡನ್ನ ಹೇಳ್ತೀರಾ ಇವತ್ತು ದೇವಿದು? ಹಾ ಮೇಡಮ್, ಹೇಳ್ತೇನೆ. ಹಾ, ಹೇಳಿ. ನೋಡು ನೋಡು ಕಣ್ಣಾರೆ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ನಿಂತಿಗಳು, ತಾಯಿ ಹೃದಯ ತುಂಬ ತುಂಬು ಮಮತೆಯಿಂದ ಬಾಯಿಲ್ಲಿ ಹೋ ಕಂದ ಎನುತಿಗಳು,
ಕೈ ಬೀಸಿಗಳಿಗೆ ನಮ್ಮ ಕರೆದಿಹಳು, ನೋಡು ನೋಡು ಕಣ್ಣಾರೆ ನಿಂತಿಹಳು, ನಗು ನಗುತ್ತ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನಿಯ ವೈಭವ ಲೀಲೆ, ಧನುಷ ಸಂಹಾರಿಣಿ ತ್ರಿಭುವನ ಪೋಷಿಣಿ, ಶಂಕರನ ರಾಣಿ ಜೀವ ಹೂಗಳ ಮಾಲೆ, ನೋಡು ನೋಡು ಕಣ್ಣಾರೆ ನಿಂತಿಹಳು, ನಗು ನಗುತ್ತ ಚಾಮುಂಡಿ ನಿಂತಿಹಳು. ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಯಾವ್ದಾರ ಕತೆಗಳಿದೆಯಾ ನಿಮ್ಮ ಹತ್ರ ಹೇಳೋವಂಥದ್ದು? ಸೊ ದೇವಿದ ಅಷ್ಟೇ ಅಲ್ಲ, ಸೊ ನಿಮ್ಗೆ ಗೊತ್ತಿರುವಂಥ ಕತೆ ಯಾವ್ದಾರ ಹೇಳ್ತೀರಾ? ತುಂಬಾ ದಿನ ಆಯ್ತು ನಿಮ್ ಕತೆ ಕೇಳಿ ನಾನಂತೂ. ಕತೆ ಅಂದ್ರೆ ಅದೇ ದೇವಿ ಕತೆನೇ ಹೇಳ್ತೀನಿ ಮೇಡಮ್. ಹಾ ಹೇಳಿ. ಇದು ದೇವಿ ಸಂಹಾರ ಮಾಡ್ತಾಳಲ್ಲ, ರಕ್ತ ಬೀಜಾಸುರರು ಅಂತ ಇರ್ತಾರೆ. ರಕ್ತ ಬೀಜಾಸುರರು ಅವ್ರು ಏನಂದ್ರೆ ಅವ್ರು ಒಂದ್ ವರ ಪಡ್ಕೊಂಡಿರ್ತಾರೆ. ಅವ್ರು ಒಂದ್ ಮನಿ ರಕ್ತ ಚೆಲ್ಲಿದ್ರು ಸಾಕು, ಅದರಿಂದ ಮತ್ತೆ ರಾಕ್ಷಸರು ಹುಟ್ಟಿ ಹುಟ್ಟಿ ಬರ್ತಾ ಇರ್ತಾರೆ. ಅದಕ್ಕೆ ಅವಾಗ ರಕ್ತ ಬೀಜಾಸುರನ್ನ ಅವರು ಹಂಗೆ ಆಗಿ ರಕ್ತ ಅವ್ರು ಸ್ವಲ್ಪ ರಕ್ತ ಒಂದ್ ಡ್ರಾಪ್ ರಕ್ತ ಚೆಲ್ಲಿದ್ರು ಸಾಕು, ಅದರಿಂದ ಒಬ್ಬ ರಾಕ್ಷಸ ಹುಟ್ಟಿ ಬರ್ತಾ ಇರ್ತಾರೆ. ಹಂಗಿದ್ದಾಗ ಅವಾಗ ರಕ್ತ ಬೀಜಾಸುರನ್ನ ಸಂಹಾರ ಮಾಡೋದಕ್ಕೋಸ್ಕರ ದೇವಿ ಏನ್ ಮಾಡ್ತಾಳೆ ಅಂದ್ರೆ, ನನ್ನ ಒಬ್ಳಿಗೆ ಸಾಧ್ಯ ಇಲ್ಲ ಅಂತಂದ ಹೇಳ್ಬಿಟ್ಟು ಅವಳು ದೇವಿ ಬೇರೆ ಮತ್ತೆ ಇಲ್ಲೂ ಕೆಲವು ದೇವಿಯರು ಸಹಾಯ ಪಡ್ಕೊಂತಾಳೆ. ಅಂದ್ರೆ ಅದೇ ಶಕ್ತಿ ಸ್ಥಳಗಳು ಅಂತ ನಾವೇನ್ ಹೇಳ್ತೀವಲ್ಲ, ಈಗ ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು, ಕಾಳಿಕಾ ದೇವಿ, ಹಂಗೆ ಬೇರೆ ಬೇರೆ ದೇವಿಯರೆಲ್ಲ ಎಲ್ಲ ದೇವಿಯರು ಸಮಾಗಮಗೊಂಡು ರಕ್ತ ಬೀಜಾಸುರನ್ನ ಸಂಹಾರ ಮಾಡ್ತಾಳೆ ದೇವಿ ಅಂತ ಬರುತ್ತೆ. ಮತ್ತೆ ಆ ದೇವಿಯ ಒಂದು ಪ್ರಭಾವ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಶಕ್ತಿ ಸ್ಥಳಗಳು ಅಂತ ಉಟ್ಕೊಂತದೆ. ಹಂಗೆ ಈ ಶಕ್ತಿ ಸ್ಥಳಗಳು ಅಂದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ, ಇವೆಲ್ಲ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕಟೀಲು, ಇವೆಲ್ಲ ಶಕ್ತಿ ಸ್ಥಳಗಳನ್ನು ದೇವಿ ಪ್ರಭಾವಳಿಯಿಂದ ಉಟ್ಕೊಂಡ್ರು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಹೇಳಿ, ನಿಮ್ಗೆ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ ಇವತ್ತು? ಇಲ್ಲ ಮೇಡಮ್, ಇವತ್ತು ಯಾಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ನಿಮಗೂ ಕೂಡ ಈ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮೇಡಮ್. ಥ್ಯಾಂಕ್ ಯು. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಕೂಡಿಸ್ತಾ ಇದ್ದೀರಾ ಅಂದರೆ, ಗೊಂಬೆಗಳನ್ನು ಕೂಡಿಸುವಂಥ ಪದ್ಧತಿ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ನಮ್ಮ TV ಚಾನಲ್ಗೂ ಕೂಡ ಇದೇ ಕೆಳಗೆ ಕಾಣ್ತಾ ಇರೋವಂಥ ನಂಬರ್ಗೆ ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋಸನ್ನು ಖಂಡಿತವಾಗ್ಲೂ ಕಳಿಸ್ಬೋದು. ಸೊ ನೀವೇನಾದ್ರು ಗೊಂಬೆಗಳನ್ನು ಕೂಡಿಸಿದ್ದೀರಾ ಅಂದರೆ, ಅಥವಾ ನಿಮ್ಮ ಮನೆ ಹತ್ರ ಯಾರಾದರೂ ಗೊಂಬೆಗಳನ್ನು ಕೂಡಿಸ್ತಾ ಇದ್ದಾರೆ, ಅಥವಾ ಯಾರಾದರೂ ಗೊಂಬೆಗಳು ಕೂಡಿಸಿರೋ ನಿಮಗೆ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಅಂಥ ಗೊಂಬೆಗಳು ಕೂಡಿಸಿರುವಂಥ ಫೋಟೋಸ್ನ ಇದೇ ವಾಟ್ಸಪ್ ಸಂಖ್ಯೆಗೆ ಖಂಡಿತವಾಗ್ಲೂ ಕಳಿಸ್ಕೊಡಿ. ಆವಾಗ ನಿಮ್ಮ ಒಂದು ಫೋಟೋಸ್ನ ಕೂಡ ನಮ್ಮ TV ಚಾನಲ್ನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಅದೊಂದು ಅವಕಾಶ ಇರುತ್ತೆ, ಖಂಡಿತವಾಗ್ಲೂ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಸೊ ಎಲ್ಲ ಈ ಹಬ್ಬಗಳನ್ನು ನೋಡ್ತಾ ಇದ್ವಿ ನಾವು ಅಂತ ಅಂದಾಗ, ಸೊ ಸಾಕಷ್ಟು ಎಲ್ಲ ಒಂದು ದೇವಿಗಳನ್ನು ಪೂಜೆ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ದೇವಿಯ ಅವತಾರಗಳಿರುತ್ತೆ. ಸೊ ಒಂದೇ ಒಂದು ಭಾವನೆಯನ್ನು ಉಳ್ಳಂಥ ದೇವಿ ಆಗಿರೋದಿಲ್ಲ. ಸೊ ಯಾವ ರೀತಿ ನೀವು ನೋಡ್ಬೋದು, ಕೇವಲ ಪಾರ್ವತಿಯನ್ನೇ ಉದಾಹರಣೆಯನ್ನಾಗಿ ತಗೊಂಡ್ರೆ, ಸೊ ಶಾಂತ ಸ್ವಭಾವದಲ್ಲಿ ಸತ್ಯ ರೂಪದಲ್ಲಿ ಪಾರ್ವತಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತಂದ್ರೆ, ಶಾಂತವಾದಂಥ, ನಯವಾದಂಥ, ಮೃದುವಾದಂಥ ಭಾವನೆ, ಎಷ್ಟು ಸಹಿಷ್ಣುತೆ ಎಲ್ಲ ಕಾಣಿಸ್ತಾ ಇರುತ್ತೆ. ಅದೇ ದುರ್ಗಿಯ ರೂಪದಲ್ಲಿ ಸೊ ಎಲ್ಲ ಒಂದು ತಾಂಡವ ಮಾಡುವಂಥ ರೀತಿ ಆಗಿರ್ಬೋದು, ಸೊ ಯಾವ ರೀತಿ ಎಲ್ಲ ದುಷ್ಟರನ್ನ ಸಂಹಾರ ಮಾಡುವಂಥ ಶಕ್ತಿ ಉಳ್ಳವರಾಗಿರ್ಬೋದು, ಸೊ ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಸೊ ಎಷ್ಟೊಂದು ಭಾವನೆಗಳಿರುತ್ತೆ ಒಬ್ಬ ಸ್ತ್ರೀಗೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನ ಪೂಜಿಸುವಂಥ ಪದ್ಧತಿ ಇದೆ. ಸೊ ಅದರಲ್ಲೂ ಕೂಡ ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾಹ ಅನ್ನುವಂಥ ಒಂದು ಸೇಯಿಂಗ್ ಕೂಡ ಇದೆ. ಸೊ ಇದರ್ಥ ಏನಪ್ಪಾ ಅಂತಂದ್ರೆ, ಎಲ್ಲಿ ನಾರಿಯರನ್ನ ಪೂಜೆಯನ್ನ ಮಾಡಲಾಗುತ್ತೋ, ಸೊ ಎಲ್ಲಿ ಗೌರವ ಕೊಡ್ತೀವೋ ನಾವು ನಾರಿಯರಿಗೆ, ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಹೆಣ್ಮಕ್ಳಿಗೆ ನಾವೆಲ್ಲ ಗೌರವ ಕೊಡ್ತಾ ಇದೀವಿ ಅಂದಾಗ ನಮ್ಮ ಮನೆ ವೃದ್ಧಿ ಆಗುವಂಥದ್ದು, ಸಮೃದ್ಧಿ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅವರನ್ನ ಪೂಜಿಸ್ತಾ ಇದೀವಿ ಅಂತ ಅಂದಾಗ ನಮ್ಮ ಮನೇಲಿ ಕೂಡ ಸಾಕಷ್ಟು ಸಮೃದ್ಧಿ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕಾಗಿ ನಾವು ಹೆಣ್ಮಕ್ಳನ್ನ ಪೂಜೆ ಮಾಡ್ತಾ ಬರ್ತೀವಿ ನಮ್ಮ ಸಂಸ್ಕೃತಿಯಲ್ಲಿ. ಸೊ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಗೌರವವನ್ನ ಅಷ್ಟೇ ಕೊಡಬೇಕು ಅಂತ ಹೇಳ್ತಾ, ಸೊ ಈ ಒಂದು ಕಂಪ್ಲೀಟ್ ಆಗಿ ನೀವು ನವರಾತ್ರಿಲಿ ಏನೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಈ ಕಥೆಗಳನ್ನ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಹಾಗೆ ಒಂದೊಂದು ದೇವಿ ಕೂಡ ಒಂದೊಂದು ಭಾವನೆಗಳಿರುತ್ತೆ, ಅದ್ರ ಬಗ್ಗೆ ನಿಮ್ಗೆ ವಿಶೇಷತೆ ಏನಾದ್ರು ಗೊತ್ತಿತ್ತು ಅಂದ್ರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಕರೆ ಡಿಸ್ಕನೆಕ್ಟ್ ಆಯಿತು.
ಸೊ ನೀವು ಕೂಡ ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ನಿಂತ್ಕೊಂಡು ಮಾತಾಡಿ. ಅವಾಗ ಸುಮ್ಮನೆ ಕರೆ ಡಿಸ್ಕನೆಕ್ಟ್ ಆಗೋದಿಲ್ಲ. ಸಾಕಷ್ಟು ನೆಟ್ವರ್ಕ್ ಇಶ್ಯೂ ಇತ್ತು ಅಂತಂದರೆ, ಅಥವಾ ಹೊರಗಡೆ ನಿಮಗೆ ಗಲಾಟೆ ಕೇಳಿಸ್ತಾ ಇತ್ತು ಅಂದರೆ, ಅಥವಾ ಸೊ ನೀವೇನು ಟಿ ವಿ ವಾಲ್ಯೂಮ್ ತುಂಬ ಜೋರಾಗಿ ಇಟ್ಟು ಟಿ ವಿ ಹತ್ತಿರ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ಡಿಸ್ಟರ್ಬೆನ್ಸ್ ಸಾಕಷ್ಟು ಆಗುತ್ತೆ. ಅವಾಗ ನೀವು ಕೂಡ ಏನು ಮಾತಾಡ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಟಿವಿಯಿಂದ ದೂರ ಬಂದು ಟಿ ವಿಯನ್ನು ಮ್ಯೂಟ್ ಮಾಡಿ ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಹಾಗೆ ನೀವು ಕೂಡ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಯಾವ್ದಾರ ಹಾಡುಗಳನ್ನು ಹೇಳ್ತೀರಾ ಅಂತಂದರೆ, ಕಥೆಗಳನ್ನು ಹೇಳ್ತೀರಾ ಅಂತಂದರೆ, ಈ ಹಬ್ಬದ ವಿಶೇಷತೆಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ಅಂತಂದ್ರೆ, ಹಾಗೆ ನಿಮ್ಮ ಹಬ್ಬ ಹೇಗೆ ನಡೀತಾ ಇದೆ. ಸೊ ಈ ಟೈಮೆಲ್ಲ ದಸರಾ ಹಬ್ಬದಲ್ಲಿ ಸಾಕಷ್ಟು ರಜೆಗಳನ್ನ ಕೊಡ್ತಾ ಇರ್ತಾರೆ. ಸೊ ಇದು ಒಂಥರ ಮಿಡ್ ಟರ್ಮ್ ಹಾಲಿಡೇ ತರ ಆಗೋಗ್ಬಿಟ್ಟಿರುತ್ತೆ. ಸೊ ನಿಮ್ಮ ಎಕ್ಸಾಮ್ಸ್ಗಳು ಹೇಗೆ, ಎಲ್ಲ ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಮುಗಿತಾ, ರಜಾನ ಕೊಟ್ಟಿದ್ದಾರಾ, ಸೊ ಹೇಗಿದೆ ನಿಮ್ಮ ಒಂದು ಸೆಲೆಬ್ರೇಷನ್ಸ್, ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡಬಹುದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ಶುಭ ಮುಂಜಾನೆ. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ದರ್ಶನ್. ನಮಸ್ತೆ ದರ್ಶನ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತಾ? ಯಾರಿಗೂ ಇಲ್ಲ. ನಿಮಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ರೆ, ಶುಭವನ್ನ ಕೋರ್ಬೇಕು ಅಂತಿದ್ರೆ ಆದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ನಿಮ್ಮ ರಜೆ ದಿನಗಳೇನಾದ್ರು ನಿಮಗೆ ಕೊಟ್ಟಿದ್ರೆ, ಹಾಲಿಡೇಸ್ ಎಲ್ಲ ಕೊಟ್ಟಿದ್ರೆ, ಸೊ ಮನೆಯೆಲ್ಲ ಫುಲ್ ಮಜಾ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಹಾಲಿಡೇಸ್ ಹೇಗೆ ನಡೀತಾ ಇದೆ, ಹೇಗೆಲ್ಲ ನೀವು ರಜೆಯನ್ನ ಕಳಿಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಮುಂಜಾನೆ. ನಿಮ್ಮ ಹೆಸರು? ಶುಭ ಮುಂಜಾನೆ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಮೇಡಮ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಖುಷಿ ಆಗ್ಬಿಡ್ತು ಮೇಡಮ್ ನೀವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತೀರಿ ಮೇಡಮ್. ಸರ್ ಬಂದ್ರೆ ಅವ್ರ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನವರಾತ್ರಿ ಆಗಿರೋದ್ರಿಂದ ನಿಮ್ಮಲ್ಲಿ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಹಬ್ಬವನ್ನ? ಇಲ್ಲ ಮೇಡಮ್, ಬರೀ ಹಾಡು ಕೇಳ್ತೀವಿ ಅಷ್ಟಿರೋದು. ಹಾಡು ಕೇಳ್ತೀರಾ? ಯಾವ ಹಾಡು? ಇದು ಮೇಡಮ್ ಐಗಿರಿ ನಂದಿನಿ. ಓಕೆ, ಸೂಪರ್. ಸೊ ಏನಾದ್ರು ಸ್ಪೆಷಲ್ ಸ್ವೀಟ್ ಮಾಡಿದಾರ ಮನೇಲಿ? ಇಲ್ಲ ಮೇಡಮ್, ನಾವು ಲಾಸ್ಟ್ ಮುಗಿಯುತ್ತಲ್ಲ, ಆಯುಧ ಪೂಜೆ ಎಲ್ಲ ಮುಗಿಯುತ್ತಲ್ಲ, ಅವಾಗ ಮಾಡ್ತೀವಿ. ಅವಾಗ ಮಾಡ್ತೀರಾ? ಆಯುಧ ಪೂಜೆ ಮಾಡೋಬೇಕಾದ್ರೆ ಏನೆಲ್ಲ? ಆಯುಧ ಪೂಜೆ ಅಂತೀನಿ. ಇದು ಮೇಡಮ್ ಬನ್ನಿ ಕೊಡ್ತೀವಿ. ಬನ್ನಿ ಕೊಡ್ತೀರಾ? ಹಾ. ಅಲ್ಲ, ಆಯುಧ ಪೂಜೆ ಮಾಡುವಂತ ಸಮಯದಲ್ಲಿ ಯಾವ್ಯಾವ ವಸ್ತುಗಳಿಗೆ ಪೂಜೆಯನ್ನ ಮಾಡ್ತೀರಾ? ಎಲ್ಲ ಮೇಡಮ್, ಬುಕ್, ಪೆನ್ನು, ಎಲ್ಲದು ಏನಿದೆ ಅಷ್ಟು ಐಟಮ್ಗಳು, ಎಲೆಕ್ಟ್ರಿಸಿಟಿ ಇದ್ದು, ಆಮೇಲೆ ಏನೇನ್ ಬೇಕೋ ಬುಕ್ಸ್, ಪೆನ್ ಎಲ್ಲ ಇರ್ತೀವಿ ಮೇಡಮ್. ಓಕೆ. ಯೂಸ್ ಮಾಡಬಾರ್ದು ಅಂದ್ರೆ 1-2 ದಿನ ಯೂಸ್ ಮಾಡಂಗಿಲ್ಲ ಮೇಡಮ್, ಅಲ್ಲೇ ಇರ್ತೈತಿ. ಅಲ್ಲೇ ಇರುತ್ತೆ, ಅದನ್ನ ಪೂಜೆ ಮಾಡ್ತೀರಾ? ಓಕೆ. ಸರ್ ಇಲ್ಲ ಮೇಡಮ್? ಸರ್ ಅವರು ಕೂಡ ಬರ್ತಾರೆ. ಇಲ್ಲಿ ಬರ್ತಾರಾ? ಅದೇ ಬಂದ್ರಲ್ಲ, ಅವ್ರು ಫೋನ್ ಮಾಡ್ತಿದ್ದೆ, ಕ್ವಶನ್ ಕೇಳ್ತಾರಂತೆ, ನಾನು ಫೋನ್ ಮಾಡಿದೆ ಮೇಡಮ್, ನೋಡಿರ್ಲಿಲ್ಲ. ಓಕೆ, ಅವ್ರು ಕೂಡ ಸೋಮವಾರದಿಂದ ಬರ್ತಾರೆ. ಓಕೆನಾ? ಓಕೆ ಮೇಡಮ್. ಓಕೆ ಮೇಡಮ್, ಒಂದು ಕ್ವಶನ್ ಕೇಳ್ತೀನಿ. ಹಾ, ಹೇಳಿ. ಕರ್ನಾಟಕದ ರಾಷ್ಟ್ರ ಮುಖ್ಯಮಂತ್ರಿ ಯಾರು? ರಾಷ್ಟ್ರ ಮುಖ್ಯಮಂತ್ರಿ ಅಂದ್ರೆ ಏನದು? ಗೊತ್ತಾಗ್ಲಿಲ್ವಾ? ಅಲ್ಲ, ರಾಷ್ಟ್ರ ಮುಖ್ಯಮಂತ್ರಿ ಅಂದ್ರೆ ಏನಂತ? ರಾಷ್ಟ್ರೀಯ ಮುಖ್ಯಮಂತ್ರಿ. ಹೇಳಿ ನೀವೇ. ನನಗೆ ಗೊತ್ತಿಲ್ಲ ಮೇಡಮ್, ನೀವು ಹೇಳಬೇಕು. ನನಗೆ ಗೊತ್ತಿಲ್ಲ ಉತ್ತರ ಅದು ಅಂತ ಕೇಳಿದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ ವಿನಯ್ ಕುಮಾರ್ ಅವರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮ ಕರೆ ಮಾಡ್ತೀವಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಬಳಿ ಏನಾದರೂ ಹೊಸ ಹೊಸ ಮಾಹಿತಿಗಳಿತ್ತು ಅಂದರೆ, ಹಬ್ಬದ ಬಗ್ಗೆ ಆಗಿರ್ಬೋದು, ನಿಮಗೆ ಕಥೆಗಳು ಗೊತ್ತಿತ್ತು ಅಂದರೆ, ಹಾಡುಗಳು ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಅದೆಲ್ಲ ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಹಾಗೆ ಸ್ಪೆಷಲಿ ದಸರಾ ಹಬ್ಬ ಅಂತ ಬಂದ ತಕ್ಷಣ ನಿಮಗೆ ಮೊದಲಿಗೆ ಏನು ನೆನಪಾಗುತ್ತೆ? ಎಲ್ರಿಗೂ ಫಸ್ಟ್ ದಸರಾ ಅಂದ ತಕ್ಷಣ ನಮ್ಮ ಮೈಸೂರು ನೆನಪಾಗುತ್ತೆ. ಅದರಲ್ಲೂ ಕೂಡ ಕನ್ನಡಿಗರಿಗೆ ಮೈಸೂರಲ್ಲಿ ಮಾಡುವಂಥ ದಸರಾ ಸಾಕಷ್ಟು ಒಂದು ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥ ಹಬ್ಬ ಅಂತಾನೆ ಹೇಳ್ಬೋದು. ನೀವು ಕೂಡ ಅದ್ರ ಬಗ್ಗೆ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಮುಂಜಾನೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಶಕುಂತಲಾ ಅಂತ. ನಮಸ್ತೆ ಶಕುಂತಲಾ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಇಲ್ಲಿ ದಾವಣಗೆರೆ ಪಕ್ಕ ಶ್ಯಾಮನೂರಿಂದಮ್ಮ. ಓಕೆ, ಸೂಪರ್. ಸೊ ಏನ್ ಮಾಡ್ಕೊಂಡಿರೋದು ನೀವು? ನಾವು ಹೇಳಿ. ನಾವು ಮನೆಯಲ್ಲೇ ಇರ್ತೀವಿ. ಓಕೆ, ಸೊ ಇವತ್ತು ನಮ್ಮ ಒಂದು ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತಿನ ದಿನ ಶೈಲಪುತ್ರಿಯ ಪೂಜೆಯನ್ನ ಮಾಡ್ತಾರೆ. ನಿಮ್ಮ ಮನೇಲಿ ಯಾರು ಆಚರಿಸ್ತಾ ಇದ್ದೀರಾ ನವರಾತ್ರಿ ಹಬ್ಬವನ್ನ? ನಮ್ಮ ಮನೆಯಲ್ಲೇ ಗೊಂಬೆ ಕೂರ್ಸೋದು ಏನು ಇಲ್ಲಮ್ಮ. ಓಕೆ. ಏನ ಮನೆಯಲ್ಲಿ ಶಾಸ್ತ್ರ ಪ್ರಕಾರ ಹಬ್ಬ ಮಾಡ್ತೀವಿ, ಬನ್ನಿ ಹಬ್ಬ ಅಷ್ಟೇ.
ಹಬ್ಬವನ್ನ ಮನೇಲಿ ಹಂಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀರಾ? ಹಾ ಅಷ್ಟೇ. ಓಕೆ, ಬನ್ನಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರ ಬನ್ನಿ ಗಿಡಕ್ಕೆ? ಹಾ ನಮ್ಮ ಮನೇಲಿ ಮಾಡ್ತಾರೆ ನಮ್ ಸೊಸೆಯವರು. ಓಕೆ ಪೂಜೆ 9 ದಿನ ಮಾಡ್ತಾರೆ. ಓಕೆ, ಸೊ ನಿಮ್ಮ ಸೊಸೆ ಹೆಸರೇನು? ನಮ್ ಸೊಸೆ ಹೆಸರು ಚೈತ್ರ ಅಂತ ಹೇಳಿ. ಓಕೆ ಸೂಪರ್. ಸೊ ಯಾವ ಸಿಹಿ ತಿಂಡಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಚೈತ್ರ ಅವರು? ಸಿಹಿ ತಿಂಡಿ ಅಂದ್ರೆ ಒಬ್ಬಟ್ಟು. ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗ್ ಇಷ್ಟನಾ ಅವ್ರು ಮಾಡೋ ಒಬ್ಬಟ್ಟು ಇಷ್ಟನಾ? ಓಕೆ, ಸೊ ಅವ್ರು ಮಾಡೋ ಯಾವ ಅಡುಗೆ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ? ನನ್ನ ಸೊಸೆ ನೋಡಪ್ಪ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಯಾವ? ಬಿರಿಯಾನಿ ಚೆನ್ನಾಗ್ ಮಾಡ್ತಾರೆ ಮೇಡಮ್. ಬಿರಿಯಾನಿ. ಓಕೆ, ಏನದು? ಬಿರಿಯಾನಿ. ಬಿರಿಯಾನಿ. ಹಾ ಓಕೆ ಸೂಪರ್. ಸೊ ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯನ ತಿಳಿಸ್ಬೇಕಿತ್ತ? ಕನ್ನಡದ ಜನತೆಗೆ ಎಲ್ಲ ದಸರಾ ಹಬ್ಬದ ಶುಭಾಶಯಗಳು ಮೇಡಮ್. ವಾ ಸೂಪರ್. ಸೊ ಇಡೀ ಕರ್ನಾಟಕದ ಜನತೆಗೆ ನಿಮ್ಮ ಕಡೆಯಿಂದ ಹಾಗೂ ಸ್ಪೆಷಲಿ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ. ಸೊ ಯಾವ್ದಾದ್ರು ಹಾಡನ್ನ ಹೇಳ್ತೀರಾ ಇವತ್ತಿನ ಹಬ್ಬಕ್ಕೆ ಸ್ಪೆಷಲ್ ಆಗಿ? ಇಲ್ಲಮ್ಮ, ಅಷ್ಟು ನಮ್ಗೆ ಹಾಡು ಹೇಳ್ತಾರಲ್ಲ. ಓಕೆ, ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಸೊಸೆ ಮಾಡುವಂತ ಅಡುಗೆಯಲ್ಲಿ ಇಷ್ಟ ಅಂದ್ರೆ ಫಸ್ಟ್ ಬಿರಿಯಾನಿ ಅಂತ ಹೇಳಿದ್ರು. ಸೊ ಹಾಗೆ ಒಬ್ಬಟ್ಟು ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಈ ಹಬ್ಬಗಳಲ್ಲಿ ಕೂಡ ಸಾಕಷ್ಟು ಸ್ವೀಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಮನೇಲಿ ಯಾವ ಸ್ವೀಟ್ ತುಂಬಾ ಫೇಮಸ್, ಸಖತ್ತಾಗಿ ಇಷ್ಟಪಟ್ಟು ತಿಂತೀವಿ, ನಮ್ಮ ಮನೇಲಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ಯಾರ ಸ್ವೀಟ್ ಇತ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಹಾಗೆ ಹೊಸ ರೆಸಿಪಿ ಕೇಳದೇ ಇರೋವಂಥ ಸ್ವೀಟ್ಗಳೆಲ್ಲ ಇರುತ್ತೆ. ಅದರಲ್ಲೂ ಕೂಡ ಎಲ್ಲ ಮನೆಯಲ್ಲ ಆ ಥರ ಈ ಸ್ವೀಟ್ಗಳನ್ನು ಮಾಡಿ ಹಬ್ಬದ ಟೈಮಲ್ಲಂತೂ ಸಾಕಷ್ಟು ಸ್ವೀಟ್ಗಳನ್ನು ಮಾಡ್ತಿರ್ತಾರೆ. ಸೊ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ನಿಮ್ಮ ಫೇವ್ರೆಟ್ ಸ್ವೀಟ್ ಇತ್ತು ಅಂದರೆ ರೆಸಿಪಿಯನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಬೇರೆಯವ್ರು ಕೂಡ ಟ್ರೈ ಮಾಡ್ತಾ ಇರ್ತೀವಿ. ಸೊ ನೀವ್ಯಾವ ರೆಸಿಪಿಗಳನ್ನು ಹಂಚ್ಕೋತೀರಾ ಅಂತಂದರೆ ಎಲ್ಗೂ ಕೂಡ ಉಪಯೋಗ ಆಗುತ್ತೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಶುಭ ಮುಂಜಾನೆ. ನಿಮ್ಮ ಹೆಸರು? ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಿ ನಿಮ್ಮ ಹೆಸರು? ದಸರಾ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೆಸರು? ನನ್ನ ಹೆಸರು ದಾವಣಗೆರೆಯಿಂದ ರೇಖಾ ಅಂತ. ರೇಖಾ. ರೇಖಾ ದಾವಣಗೆರೆ. ಈ ರೇಖಾ ಅವ್ರು ಏನ್ ಮಾಡ್ಕೊಂಡಿದ್ರಾ? ನಾವು ಏನಿಲ್ರಿ ಮೇಡಮ್, ಮನೇಲೇ ಇರೋದು. ಓಕೆ. ಸೊ ಇವತ್ತಿನ ಹಬ್ಬ ಹೇಗ್ ನಡೀತಾ ಇದೆ ಸಡಗರ? ನಮ್ಮ ಮನೇಲಿ ಇವತ್ತೇನ್ ಮಾಡಲ್ಲ ಮೇಡಮ್, ದುರ್ಗಾಷ್ಟಮಿ ದಿವಸ ಮಾಡ್ತೀವ್ರಿ. ಓಕೆ. ಸೊ ನಿಮ್ಮ ಮನೇಲಿ ಟೋಟಲ್ ಯಾರ್ಯಾರೆಲ್ಲ ಇದ್ದಾರೆ? ಹಲೋ ನಿಮ್ಮ ಮನೇಲಿ ಯಾರ್ಯಾರೆಲ್ಲ ಇದ್ದಾರೆ? ಹಲೋ ಹಲೋ, ರೇಖಾ ಅವರೇ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮ ಮನೆಯಲ್ಲಿ ನಾವು ನಮ್ಮ ಮಗಳು ಇದ್ದವ್ರಿ. ಓಕೆ. ಹಾ. ಸೊ ಹಬ್ಬವನ್ನ ಯಾವ ರೀತಿ ಆಚರಿಸ್ತೀರಾ? ನೀವೇ ಎಲ್ಲ ಹಂಗಂದ್ರೆ ಅಡಿಗೆ ಎಲ್ಲ ಮಾಡೋದು? ಹಾ ಹೌದ್ರಿ, ನಾವೇ ಮಾಡೋದು. ಓಕೆ. ಸೊ ಏನೇನ್ ಮಾಡ್ತೀರಾ? ಯಾವ ಸ್ವೀಟ್ ಮಾಡ್ತೀರಾ ನೀವು ಜಾಸ್ತಿ ಇಷ್ಟ ಆಗುವಂತದ್ದು ಎಲ್ರಿಗೂ? ನಾವು ದುರ್ಗಾಷ್ಟಮಿ ದಿವಸ ವಡಿ ಗಾರ್ಗಿ ಮಾಡ್ತೀವ್ರಿ ಮೇಡಮ್. ವಾವ್. ಓಕೆ. ಆಮೇಲೆ ಇದು ವಿಜಯದಶಮಿ ದಿವಸ ಹೋಳಿಗೆ ಮಾಡ್ತೀವಿ. ನಮ್ಗೆ ಯಾವಾಗ ಕಳಿಸ್ಕೊಡ್ತೀರಾ ರೇಖಾ ಅವರೇ? ಬನ್ನಿ ಬನ್ನಿ, ನೀವು ಬನ್ನಿ. ಖಂಡಿತ. ಸೊ ನಿಮ್ಗೆ ಯಾವ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ, ನೀವ್ ಮಾಡೋಂತ ಸ್ವೀಟ್? ನಾವು ಹೋಳಿಗೆ ರೀ. ಹೋಳಿಗೆ ಚೆನ್ನಾಗ್ ಮಾಡ್ತೀರಾ? ಯಾವ ತರದ ಹೋಳಿಗೆ ಮಾಡ್ತೀರಾ? ನಾವು ಅದೇ ಬೇಳೆ ಇದ್ರಿ. ಬೇಳೆ ಹೋಳಿಗೆ ಮಾಡ್ತೀರಾ? ಹಾ, ಬೇಳೆದ್ ಮಾಡ್ತೀವ್ರಿ, ಅದೇ ತುಂಬಾ ಇಷ್ಟ ನಮ್ಗೆ. ಓಕೆ, ಸೂಪರ್. ಸೊ ಯಾವ ರೀತಿ ಮಾಡ್ತೀರಾ? ಸೊ ಎಣ್ಣೆ ಹಾಕಿ ಮಾಡ್ತೀರಾ, ಹಿಟ್ಟು ಹಾಕಿ ಮಾಡ್ತೀರಾ? ಎರಡ್ ತರದ್ ಮಾಡ್ತಾರೆ. ಏನ್ರಿ ಮೇಡಮ್? ಎರಡ್ ತರದ್ ಮಾಡ್ತಾರೆ. ಎಣ್ಣೆ ಹೋಳಿಗೆ ಮಾಡ್ತಾರೆ, ಸೊ ಹಿಟ್ಟಿನ ಹೋಳಿಗೆ ಮಾಡ್ತಾರೆ. ನೀವ್ ಯಾವ ತರ ಮಾಡ್ತೀರಾ? ನಾವು ಯಾವಾಗ್ಲೂ ಕಾಯಿ ಹೋಳಿಗೆ ಮಾಡ್ತೀವ್ರಿ. ಓಕೆ. ಹಾ, ಬೇಳೆದಂದು ಎರಡೇ ನೋಡ್ರಿ. ಓಕೆ, ಸೂಪರ್. ಸೊ ಈ ರೇಖಾ ಅವ್ರ ಯಾವ್ದಾರ ಹಾಡನ್ನ ಹೇಳ್ತೀರಾ ಇವತ್ತು ಸ್ಪೆಷಲ್ ಆಗಿ ನಿಮ್ ಕಡೆಯಿಂದ? ಇಲ್ಲ ಹಾಡೇನ್ ಬರಲ್ರಿ. ಸಿನಿಮಾ ಹಾಡ್ ಹೇಳಿ ಪರವಾಗಿಲ್ಲ, ಒಂದ್ 2 ಲೈನು. ಇಲ್ಲ ಹಾಡೇನ್ ಬರಲ್ಲ. ನಮ್ಮ ವೀಕ್ಷಕರಿಗೋಸ್ಕರ 2 ಲೈನ್ ಹೇಳ್ಬೇಕಪ್ಪ ರೇಖಾ ಅವ್ರ ಕಡೆಯಿಂದ. ಇಲ್ಲ ಮೇಡಮ್, ಹಾಡೇನ್ ಬರೋದಿಲ್ಲ. ನಿಮ್ ಫೇವ್ರೆಟ್ ಹೀರೋ ಯಾರು? ನಾವು ಅಂದ್ರೆ ಹಳೆ ಪಿಕ್ಚರ್ ಜಾಸ್ತಿ ನೋಡೋದು. ವಿಷ್ಣುವರ್ಧನ್. ಯಾರಿಷ್ಟ? ಹಳೆ ಫಿಲಂ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವ್ರ ಇಷ್ಟ. ಸಾಹಸ ಸಿಂಹ ವಿಷ್ಣುವರ್ಧನ್. ಅವ್ರದ್ದು ಯಾವ್ದಾರ ಹಾಡು ಹೇಳ್ಬೇಕಿತ್ತು ಮತ್ತೆ ನಿಮ್ ಕಡೆಯಿಂದ? ಹಾಡು ಬರಲ್ರಿ ಮೇಡಮ್. ಓಕೆ, ಇಲ್ಲಿ ಪರವಾಗಿಲ್ಲ. ಹೇಳಿ, ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ ರೇಖಾ ಅವರೇ? ಇಲ್ಲ ಮೇಡಮ್, ಯಾರಿಗೂ ಇಲ್ಲ. ನಿಮಗೆ ನಮ್ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಸೇಮ್ ಟು ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ರೇಖಾ ಅವರೇ. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಬಾಯ್ ಬಾಯ್. ಶ್ರೇಖಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ನಮ್ಮ ಜೊತೆಗೆ ಸಾಕಷ್ಟು ಮಾತುಗಳನ್ನ ಆಡ್ಬೋದು. ಸೊ ಇನ್ನು ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ. ಯಾವ್ಯಾವ ಕಾಲರ್ಸ್ ಏನೇನು ಹೇಳ್ತಾರೆ ಅಂತ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ ಬಂದ್ರಿ ಒಂದು ಸೂಪರ್ ಆಗಿರುವಂತಹ ಹಾಡು. ಬನ್ನಿ, ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ, ನನ್ನ ಧ್ವನಿ ನನಗೆ ಕೇಳಿಸ್ತಾ ಇದೆ. ಈ ರೀತಿ ಆದ್ರೆ ಕರೆ ಕಟ್ ಆಗುತ್ತೆ. ಮಾಡಿದ್ರಾ? ದೂರ ಬಂದ್ರೆ ಟಿವಿಯಿಂದ. ಓಕೆ, ನಿಮ್ಮ ಹೆಸರು? ಕಾರ್ತಿಕ್. ನಮಸ್ತೆ ಕಾರ್ತಿಕ್ ಅವರೇ, ಯಾವ ಕ್ಲಾಸ್ ಓದ್ತಿರೋದು ನೀವು? 6ನೇ ಕ್ಲಾಸ್. 6ನೇ ಕ್ಲಾಸ್. ರಜಾ ಇದೆಯಾ ಇವಾಗ ನಿಮ್ಗೆ? ರಜಾ ಕೊಟ್ಟಿದ್ದಾರಾ? ರಜೆ ಕೊಟ್ಟಿದ್ದಾರೆ. ಯಾವಾಗಿಂದ? ಎಲ್ಲಿದ್ದ? ಯಾವಾಗಿಂದ ರಜಾ ಕೊಟ್ಟಿದ್ದಾರೆ? ಇವತ್ತಿದ್ದ ಕೊಟ್ಟಾರ. ಇವತ್ತಿಂದ ರಜಾ. ಏನೇನ್ ಮಾಡ್ತೀರಾ ರಜದಲ್ಲಿ? ಏನೇನ್ ಮಾಡ್ತೀರಾ ರಜದಲ್ಲಿ? ರಜದಲ್ಲಿ ಓದ್ಕೊಂತ ಬರ್ತೀವಿ. ಓಕೆ. ಎಕ್ಸಾಮ್ ಯಾವಾಗ ಆಯ್ತಾ ನಿಮ್ದು? ಮಿಡ್ ಟರ್ಮ್ ಎಕ್ಸಾಮು ಮುಗೀತು ಎಕ್ಸಾಮ್. ಹೆಂಗ್ ಮಾಡಿದ್ರಿ? ಎಲ್ಲ ಕ್ವಶನ್ ಹಿಡ್ಕೊಂಡು ಬರ್ದು. ಓಕೆ. 24 ಕ್ವಶನ್ ಇದ್ವು. ಹಾ. ಮತ್ತ ಎಲ್ಲ ಬರ್ದು ಇಲ್ಲಿ ಬಂದ್ವಿ ಶಾಲೆಗೆ, ಮನೆಗೆ. ಸೊ ಬರ್ದು ಮನೆಗೆ ಬಂದ್ರಿ. ಯಾವಾಗ ಮುಗೀತು ನಿಮ್ದು ಎಕ್ಸಾಮು? ಇದು ಮಂಗಳವಾರದಿಂದ ಮುಗೀತು. ಓಕೆ, ಸೂಪರ್. ಸೊ ಅದರ ಪೋಯಮ್ ಹೇಳ್ತೀರಾ? ಹಂಗಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಪೋಯಮ್ ನೀವು ಯಾವ ಎಕ್ಸಾಮಿಗೆ ಬರ್ದಿರೋ ಅದು? ಪೋಯಮ್ ಬರಲ್ಲ. ಬರಲ್ಲ? ಯಾಕೆ? ಬರ್ದಿಲ್ವಾ? ಹೋಗ್ಲಿ, 5ನೇ ಕ್ಲಾಸಿಂದ 4ನೇ ಕ್ಲಾಸಿಂದ ಯಾವ್ದೋ ಒಂದು ಪೋಯಮ್ ಹೇಳಿ. ಪೋಯಮ್ ಬರಲ್ಲ. ಪಿಕ್ಚರ್ ಹಾಡು ಬರುತ್ತಾ? ಫಿಲ್ಮ್ ಹಾಡೆಲ್ಲ ಬರುತ್ತಾ? ಹಾಡು ಯಾವ್ದು ಬರಲ್ಲ. ಯಾವ್ದು ಬರಲ್ಲ? ಹಾಡುಗಳೇ ಬರಲ್ಲ ನಿಮಗೆ? ಓಕೆ, ಸೂಪರ್. ಸೊ ಟೇಬಲ್ಸ್ ಹೇಳ್ತೀರಾ? ಬೇಡ್ವಾ? ಇಲ್ಲಿ ಬಿಡಿ ಕಾರ್ತಿಕ್ ಅವರೇ, ಹೇಳಿ. ಇವತ್ತು ಯಾರಿಗಾರು ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ಹಲೋ, ಹಲೋ, ಯಾರಿಗಾದ್ರೂ ವಿಶಸ್ ತಿಳಿಸೋದಿತ್ತ ಇವತ್ತು? ವಿಶೇಷ ಅಲ್ಲ, ಸಾಂಗ್ ಹಾಕ್ಬೇಕು. ಸಾಂಗ್ ಇದು ರಿಕ್ವೆಸ್ಟ್ ಶೋ ಅಲ್ಲ, ನೀವು ಹೇಳ್ಬೋದು ಹಾಡುಗಳನ್ನ. ನೀವು ಹೇಳಿ ಯಾವ ಹಾಡಂತ. ತಪ್ಪು ಸಾಂಗ್ ಹಾಡು ಹೇಳಿ, 2 ಲೈನು. ನೀವು ಅಪ್ಪು ಸರ್ ಫ್ಯಾನಾ? ಮತ್ತೊಂದು 2 ಹಾಡು ಹೇಳಿ, 2 ಲೈನ್ ಹೇಳಿ ಅವ್ರದ್ದು, ಯಾವ್ದಾರ ಒಂದು ಹಾಡಿಂದು. ಕಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಉಳುಕ್ತಾನೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ಪುಟ್ಟ ಕಂದ. ಅಷ್ಟೇ. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಕಾರ್ತಿಕ್ ಅವ್ರ? ಯಾವ ಸಬ್ಜೆಕ್ಟ್ ಹೇಳ್ಕೊಡೋದವ್ರು? ಕನ್ನಡ. ಓ, ಅದಕ್ಕೆ ಕನ್ನಡ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಹೊಡೆಯಲ್ವಾ ಅವರು? ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ನೀಟಾಗಿ ಹೇಳ್ಕೊಡ್ತಾರೆ, ಹೊಡೆಯಲ್ಲ ನಿಮ್ಗೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ, ಒತ್ತು ದೀರ್ಘ ತಪ್ಪು ಬರೆದ್ರೆ ಬೈಯಲ್ವಾ? ಬೈತಾರ ಸ್ವಲ್ಪ. ಸ್ವಲ್ಪ ಬೈತಾರೆ, ಆದ್ರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಸೂಪರ್. ಸೊ ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸೋದಿತ್ತ? ಯಾರಿಗೂ ಇಲ್ಲ? ನವರಾತ್ರಿ ಶುಭಾಶಯಗಳು ನಮ್ಮ ಅಜ್ಜಿಗೆ ಹೇಳ್ಬೇಕು. ಹಾ, ಏನಂತ ಶುಭಾಶಯಗಳು? ನಿನ್ನೆ ನನ್ನ ಬರ್ತಡೇ ಇತ್ತು. ನಿಮ್ದಾ? ವಾವ್, ಸೂಪರ್. ಗಾಂಧಿ ಜಯಂತಿ ದಿನ ಹುಟ್ಬಿಟ್ಟಿದ್ರ. ಇನ್ನು ಬಿಲೇಟೆಡ್ ಆಗಿ ನಮ್ ಕಡೆಯಿಂದ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಕಾರ್ತಿಕ್ ಅವರು ಕರೆ ಮಾಡಿದ್ರು, ತುಂಬ ಮುದ್ದಾಗಿ ಮಾತಾಡಿದ್ರು, ಜೊತೆಗೆ ಹಾಡನ್ನ ಕೂಡ ಹೇಳಿದ್ರು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಎಸ್ಪೆಷಲಿ ಈಗ ರಜೆ ಎಲ್ಲ ಆಗಿದೆ. ಸೊ ಎಲ್ಲ ನೋಡ್ತಾ ಹೋದಂಗೆ ನಮ್ದು ಎಲ್ಲ ಎಕ್ಸಾಮ್ಗಳು ಮುಗ್ದೋಗ್ಬಿಟ್ಟಿರುತ್ತೆ. ಕೆಲವೊಬ್ರದ್ದು ಎಕ್ಸಾಮ್ ಇನ್ನೂ ರಜಾ ಆದ್ಮೇಲೆ ಇಟ್ಟಿರ್ತಾರೆ, ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಟಿರ್ತಾರೆ ಇವಾಗ. ಸೊ ಆ ರೀತಿ ನಿಮ್ಮ ರಜದಲ್ಲಿ ಏನೆಲ್ಲ ನಿಮ್ಮ ಪ್ಲಾನ್ಸ್ ಇದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ.
ಹಾಯ್ ಹಲೋ ನಮಸ್ತೆ ಶುಭ ಮುಂಜಾನೆ. ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಕರೆ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್ ಹಲೋ ನಮಸ್ತೆ ಶುಭ ಮುಂಜಾನೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಸಾಕಷ್ಟು ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಕೂಡ ಇತ್ತು, ಜೊತೆಗೆ ಟಿವಿ ವಾಲ್ಯೂಮ್ ಕೂಡ ಜಾಸ್ತಿ ಮಾಡಿದ್ರು. ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ಹಾಗೆ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್ ಹಲೋ ನಮಸ್ತೆ ಶುಭ ಮುಂಜಾನೆ. ನಿಮ್ಮ ಹೆಸರು? ಹೇಳಿ. ವೀರೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ವೀರೇಶ್ ಅವರೇ? ಏನ್ ಮಾಡ್ಕೊಂಡಿದ್ದೀರಾ? ಕಾಮರ್ಸ್. ಯಾಕೆ ಕಾಮರ್ಸ್ ತಗೊಂಡಿದ್ದು ನೀವು ಸೈನ್ಸ್ ಮತ್ತೆ ಆರ್ಟ್ಸ್ ಅನ್ನ ಬಿಟ್ಟು? ಸೈನ್ಸ್ ಟಫ್ ಆಗಿತ್ತು. ಓಕೆ. ಆರ್ಟ್ಸ್ ಆರ್ಟ್ಸ್ ಬೇಡ ಅಂತ. ಓಕೆ. ಸೊ ನಿಮ್ಗೆ ಎಲ್ಲ ಕಾಮರ್ಸ್ ಎಲ್ಲ ಇಷ್ಟ ಆಗುತ್ತೆ? ಅದೆಲ್ಲ ಟ್ಯಾಲಿ ಮಾಡೋದೆಲ್ಲ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ಸೊ ಮುಂದೆ ಏನ್ ಮಾಡ್ಬೇಕು, ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬಿ.ಕಾಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ, ಸೂಪರ್. ಸೊ ಗುರಿಗಳು ಅಂತ ಬಂದ್ರೆ ಏನಾದ್ರು ಫುಲ್ ದೊಡ್ಡ ದೊಡ್ಡ ಗುರಿಗಳು ಏನಾದ್ರು ಇದೆಯಾ? ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತ. ಸೂಪರ್. ಸೊ ಅದಕ್ಕೆ ಏನ್ ಮಾಡ್ಬೇಕು? ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ಬರಿಬೇಕು. ಓಕೆ, ಸೂಪರ್. ಸೊ ಇವಾಗ ನವರಾತ್ರಿ ನಡೀತಾ ಇದೆ. ಸೊ ನವರಾತ್ರಿ ರಜೆನ ಕೊಟ್ಟಿದ್ದಾರೆ ನಿಮ್ಗೆ? ಇವತ್ತಿಂದ ರಜಾ. ಸೊ ಕಾಲೇಜ್ನ ಮಿಸ್ ಮಾಡ್ಕೊತಿದ್ದೀರಾ? ರಜಾ ಸಿಕ್ತು ಅಂತ ಖುಷಿ ಆಗ್ತಿದ್ಯಾ? ಸಿಕ್ತು ಅಂತ ಖುಷಿ ಆಗ್ತಿದೆ. ಓಕೆ, ಸೂಪರ್. ಸೊ ರಜದಲ್ಲಿ ಏನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ರೆ, ಏನೇನ್ ಮಾಡ್ಬೇಕು ಅಂತ? ಟ್ರಿಪ್ಪು ಮೈಸೂರ್ಗೆ? ಸೂಪರ್. ಸೊ ಯಾರ ಜೊತೆಗೆ ಹೋಗ್ತೀರಾ ಟ್ರಿಪ್ಪು? ಫ್ಯಾಮಿಲಿ. ಯಾವಾಗ ಹೋಗ್ತೀರಾ? ಯಾವ ದಿನ ಹೋಗ್ತಾ ಇದ್ದೀರಾ? ನಾಳೆಯಿಂದ ಹೋಗ್ತಾ ಇದ್ದೀರಾ? ಹಾಗಾದ್ರೆ ನಮಗೂ ಕೂಡ ಬಂದು ಹೇಳಿ, ಓಕೆನಾ? ಏನೇನೆಲ್ಲ ಆಯ್ತು, ಹೇಗೆಲ್ಲ ಇತ್ತು ನಿಮ್ಮ ಟ್ರಿಪ್ ಅಂತ. ಏನಕ್ಕೆ ಮೈಸೂರು ದಸರಾ ಏನಕ್ಕೆ ನೋಡ್ಬೇಕು ಅಂತ ನಿಮಗೆ? ಪ್ರತಿ ವರ್ಷ ಹೋಗ್ತೀರಾ ಅಥವಾ ಈ ವರ್ಷನಾ? ಹೋಗ್ಬೇಕು ಅಂತ. ಮೈಸೂರ್ಗೆ ಮುಂಚೆ ಎಲ್ಲ ಹೋಗಿದ್ದೀರಾ? ಸೊ ನಿಮ್ಗೆ ಮೈಸೂರು ಹೇಗೆ ಅನ್ಸುತ್ತೆ? ಓಕೆ, ಸೂಪರ್. ಸೊ ಎಕ್ಸೈಟೆಡ್ ಇದ್ದೀರಾ ಹಾಗಂದ್ರೆ ಈ ಸಲ ಮೈಸೂರು ದಸರಾಕ್ಕೆ ಹೋಗೋದಕ್ಕೆ, ಮೈಸೂರಿಗೆ ಹೋಗೋದಕ್ಕೆ? ಮೂರನೇ ಸಲ. ಓಕೆ, ಸೂಪರ್. ಸೊ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ? ಪುನೀತ್ ರಾಜ್ಕುಮಾರ್ ಅವರು. ಅವ್ರಿಗೋಸ್ಕರ ಒಂದ್ 2 ಲೈನ್ ಹಾಡು ಹೇಳ್ತೀರಾ ಯಾವ್ದಾರು? ಹಾ, ಹೇಳಿ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಸೊ ನಿಮಗೂ ಕೂಡ ನಮ್ಮ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ಅವ್ರ ಹೆಸರು ಹೇಳಿ. ಸೃಜನ್. ಸೊ ಸೃಜನ್ ಅವ್ರಿಗೆ ಇವತ್ತವ್ರ ಹುಟ್ಟುಹಬ್ಬನಾ? ನಿನ್ನೆ ಇತ್ತು. ಓಕೆ, ನಿಮ್ ಕಡೆಯಿಂದ ಸೃಜನ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಲೇಟೆಡ್ ವಿಶಸ್ ಅವ್ರಿಗೆ, ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರ ಫ್ರೆಂಡ್ಗೆ ವಿಶೇಷನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಒಂದು ಹಬ್ಬ ಹೇಗೆ ನಡೀತಾ ಇದೆ, ರಜೆ ದಿನಗಳನ್ನ ಹೇಗೆ ಕಳೀತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಲೋ, ನಮಸ್ತೆ, ಶುಭ ಮುಂಜಾನೆ. ಯಾರಿದು? ನಮ್ಮ ಹೆಸರು ಸಿಂಚನ ಅಂತ. ನಮ್ಮ ಹೆಸರು ಸಿಂಚನಾ. ಏನ್ ಓದ್ತಾ ಇದ್ದೀರಾ ಸಿಂಚನಾ ಅವರೇ? 7th ಸ್ಟ್ಯಾಂಡರ್ಡ್. ಸೂಪರ್. ನಿಮ್ಮ ಧ್ವನಿ ತುಂಬಾ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಓಕೆ, ಸೊ 7th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ ಅಂದ್ರೆ ಎಕ್ಸಾಮ್ಗಳೆಲ್ಲ ಆಯ್ತಾ, ಆಗ್ಬೇಕಾ? ಆಗಿದೆ, ಮುಗೀತು. ಹೇಗ್ ಮಾಡಿದ್ರಿ? ಚೆನ್ನಾಗಿ ಮಾಡಿದ್ದೀನಿ. ನಿಮ್ ಸ್ಕೂಲ್ ಹೆಸರೇನು? ನವಚೇತನ. ನವಚೇತನ. ಸೊ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ನಿವೇದಿತಾ ಮ್ಯಾಮ್. ಯಾಕೆ ಇಷ್ಟ ನಿವೇದಿತಾ ಮ್ಯಾಮ್?
ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಏನ್ ಹೇಳ್ಕೊಡ್ತಾರೆ ಅವರು? ಮ್ಯಾಥ್ಸ್. ಮ್ಯಾಥ್ಸ್ ಇಷ್ಟನಾ ನಿಮ್ಗೆ? ಹೌದು. ಕಷ್ಟ ಅಂತ ಹೇಳ್ತಾರೆ, ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ನಿಮ್ಗೆ ಈಸಿನಾ ಅದು? ನನಗೆ ಫುಲ್ ಈಸಿ. ಫುಲ್ ಈಸಿ. ಫೇವ್ರೆಟ್ ಸಬ್ಜೆಕ್ಟ್? ಯಾಕೆ ಇಷ್ಟ ಆಗುತ್ತೆ ಮ್ಯಾಥ್ಸ್? ಮ್ಯಾಥ್ಸ್ ಏನಕ್ಕೆ ಇಷ್ಟ ಆಗುತ್ತೆ? ಅದ್ರಲ್ಲಿ ಫಾರ್ಮುಲಾ ಮತ್ತೆ ಅದು ಒಂದ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಇನ್ನು ಕೆಲವು ಪ್ರಾಬ್ಲಮ್ ಎಲ್ಲಾನು ಅರ್ಥ ಮಾಡ್ಕೊಬಹುದು ಅಂತ. ಸೂಪರ್. ಸೊ ಅದನ್ನೆಲ್ಲ ರಿಯಲ್ ಲೈಫಿಗೆ, ನಿಜ ಜೀವನಕ್ಕೆ ಅಪ್ಲೈ ಮಾಡ್ತಿರ್ತೀರಾ ನಿಮ್ಮ ಮ್ಯಾಥ್ಸ್ನ? ಮಾಡ್ತೀನಿ. ಓಕೆ, ಸೂಪರ್. ಸೊ ಎಸ್, ಹೇಳಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರು ಇದ್ರೆ ನಿಮ್ಗೆ ಗೊತ್ತಿದೆಯಾರು? ನವರಾತ್ರಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಏನಾದ್ರು? ಗೊತ್ತಿಲ್ಲ. ಅದು 9 ಗೊಂಬೆಗಳು ಕೂರ್ಸ್ ಮಾಡ್ತಾರೆ ಅನ್ನೋದು ಗೊತ್ತು. ಓಕೆ. ನಿಮ್ಮ ಮನೇಲಿ ಹೇಗ್ ಮಾಡ್ತಾ ಇದ್ರೆ? ಇವತ್ತೇನು ಸ್ಪೆಷಲ್ ಏನಾದ್ರು ಇದೆಯಾ? ಸ್ವೀಟ್? ಇಲ್ಲ, ಏನು ಸ್ಪೆಷಲ್ ಇಲ್ಲ, ಜಸ್ಟ್ ರಜಾ ಅಷ್ಟೇ. ಹೌದು. ಓಕೆ, ಚಿಲ್ ಮಾಡ್ತಿದ್ದೀರಾ ಮನೇಲಿ ಹಂಗಂದ್ರೆ? ಓಕೆ, ಸೂಪರ್. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡ್ ಸಾನ್ವಿತಾ. ಸಾನ್ವಿತಾ. ಯಾವ ಕ್ಲಾಸಿಂದ ನೀವಿಬ್ರು ಪರಿಚಯ ಆಗಿರೋದು? ನಾವು 2nd ಸ್ಟ್ಯಾಂಡರ್ಡ್ ಇಂದ. ಓಕೆ. ಸೊ ಯಾಕೆ ಬೆಸ್ಟ್ ಫ್ರೆಂಡ್ ನಿಮ್ಗೆ? ಅವಳು ನನ್ನ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ. ನಾನು ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ತಾಳೆ. ಅದಕ್ಕೆ ಸೂಪರ್. ಓಕೆ, ಸೂಪರ್. ಸೊ ಇವತ್ತು ಹೇಳಿ, ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ನನ್ನ ತಮ್ಮಂದು ಬರ್ತ್ಡೇ ಇತ್ತು ನಿನ್ನೆ. ಓಕೆ. ಅವ್ರಿಗೊಂದು ಬರ್ತ್ಡೇ ವಿಶಸ್. ನಿಮ್ ತಮ್ಮನ ಹೆಸರು? ಪುರುಷೋತ್ತಮ್. ಪುರುಷೋತ್ತಮ್ ಅವರಿಗೆ ಸಿಂಚನ ಅವರ ಕಡೆಯಿಂದ ಸೊ ಇನ್ನು ಬಿಲೇಟೆಡ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಸೊ ಯಾವ್ದಾದ್ರು ಹಾಡು ಹೇಳ್ತೀರಾ ನಿಮ್ ತಮ್ಮಂಗೋಸ್ಕರ? ನನ್ ತಮ್ಮನ್ ಹಾಡಲ್ಲ, ಆದ್ರೆ ನನ್ ಫೇವರೇಟ್ ಹೀರೋ ಕಿಚ್ಚ ಸುದೀಪ್. ಅವ್ರ ಸಾಂಗ್ ಹೇಳ್ಬೋದಾ? ಕ್ರೇಜಿ, ಹೇಳಿ. ರಕಮ್ಮ ರಕಮ್ಮ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಸೊ ರಾಯ ರಕಮ್ಮ ರೀಲ್ಸ್ ಮಾಡಿದ್ರಾ? ಮಾಡಿದ್ರಿ, ಅದಕ್ಕೆ ಅದ್ ನೆನಪಿದೆ ಹಾಡು ಅಲ್ವಾ? ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ ಸಿಂಚನ ಅವರ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ, ಓಕೆನಾ? ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್. ಸಿಂಚನ ಅವರು ಕರೆ ಮಾಡಿದ್ರು, ಅವ್ರ ತಮ್ಮನಿಗೆ ವಿಶೇಷನ ಕೂಡ ತಿಳಿಸ್ತಾ ಇದ್ರು, ಹಾಗೆ ತುಂಬಾ ಕ್ಯೂಟ್ ಆಗಿ ಹಾಡನ್ನ ಕೂಡ ಹೇಳಿದ್ರು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಳನ್ನ, ನಿಮ್ಮ ನೆಚ್ಚಿನ ಹೀರೋಸ್ಗಳಿಗೆ ಹಾಡನ್ನ ಹೇಳ್ತೀರಾ ಅಂದ್ರೆ ಖಂಡಿತವಾಗ್ಲೂ ಕ್ಲಾಶ್ ಇರುತ್ತೆ. ಅದ್ರ ಜೊತೆಗೆ ಇವತ್ತು ನವರಾತ್ರಿ ಆಗಿರೋದ್ರಿಂದ ಸೊ ಏನಾದ್ರು ದೇವಿಯ ಹಾಡುಗಳನ್ನ ಹೇಳ್ತೀರಾ ಅಂದ್ರೆ, ದೇವಿಯ ಕಥೆಗಳನ್ನ ಹೇಳ್ತೀರಾ ಅಂದ್ರೆ ಅದಕ್ಕೆ ಸ್ಪೆಷಲ್ ಅವಕಾಶ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನೀವು ಕೂಡ ರಜಾ ಸಿಕ್ಕಿದೆ, ಇವಾಗ ಸದ್ಯಕ್ಕೆ ಮನೇಲಿದ್ದೀರಾ, ಚಿಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ನಿಮ್ಮ ಒಂದು ರಜದ ದಿನಗಳನ್ನ ಹೇಗೆ ಕಳಿಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಮುಂಜಾನೆ. ನಿಮ್ಮ ಹೆಸರು? ನಮಸ್ತೆ ಕಾರ್ತಿಕ್ ಅವರು, ಇವಾಗ ಕರೆ ಮಾಡಿದ್ರಿ ಅಲ್ವಾ? ಇನ್ನೊಂದ್ಸಲ ಮಾತಾಡೋಣ ಅಂತ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಅವಾಗ. ಹೇಳಿ, ಯಾರಿಗಾದ್ರೂ ಶುಭಾಶಯಗಳೇನೋ ತಿಳಿಸೋದಿತ್ತಾ? ಮರ್ತ್ಬಿಟ್ರಾ? ನಮ್ಮ ತಮ್ಮಿಗೆ ತಿಳಿಸ್ಬೇಕು. ಏನ್ ಶುಭಾಶಯಗಳು? ನಿನ್ನೆ ಒಂದು ಬರ್ತಡೇ ಇತ್ತು, ಅದಕ್ಕ. ಅವ್ರ ಹೆಸರು? ಶಂಭು ಅವರಿಗೆ ಕಾರ್ತಿಕ್ ಅವ್ರ ಕಡೆಯಿಂದ ಬಿಲೇಟೆಡ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಕಾರ್ತಿಕ್ ಅವರೇ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ, ಓಕೆನಾ? ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ರ ಅಂದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಕಡೆಯಿಂದ ಹಬ್ಬದ ಶುಭಾಶಯಗಳನ್ನಾಗಿರ್ಬೋದು, ಹುಟ್ಟುಹಬ್ಬದ ಶುಭಾಶಯಗಳನ್ನಾಗಿರ್ಬೋದು, ಯಾವುದೇ ತರದ ಶುಭ ಸಂದೇಶಗಳನ್ನ ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಖಾಂತರ ತಲುಪಿಸಬಹುದು. ನೀವು ಕೂಡ ಮಾಡಬೇಕಾಗಿರುವಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ಡಯಲ್ ಮಾಡಬೇಕು. ಹಾಗೆ ನಮ್ಮ ಜೊತೆಗೆ ಸಾಕಷ್ಟು ಮಾತಾಡ್ಬೋದು. ಆದ್ರೆ ಕರೆ ಮಾಡುವಂತ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಆಮೇಲೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಕಡೆ ಬಂದು ಎತ್ಕೊಂಡು ಮಾತಾಡಿ. ಸಾಕಷ್ಟು ಬ್ಯಾಕ್ಗ್ರೌಂಡ್ ಅಲ್ಲಿ
ಗಲಾಟೆ ನಡೀತಾ ಇತ್ತು ಅಥವಾ ಏನೋ ಸೌಂಡ್ ಬರ್ತಾ ಇತ್ತು ಅಂದ್ರೆ ಅಂತ ಜಾಗದಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಬಿಡಿ, ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ನಮ್ಮ ಜೊತೆಗೆ ಮಾತಾಡ್ಬೋದು. ಹಾಗೆ ಏನನ್ನ ಹೇಳಬೇಕು ಅಂತ ಅನ್ಕೊಂಡಿದ್ರ ಅದನ್ನ ಕೂಡ ನಮ್ಮ ವೀಕ್ಷಕರ ಜೊತೆಗೆ ಚೆನ್ನಾಗಿ ಹಂಚ್ಕೋಬಹುದು. ಹಾಗೆ ಅದರ ಕತೆಗಳು ನಿಮ್ಮ ಬಳಿ ಇತ್ತು ಅಂತಂದ್ರೆ, ಸ್ಪೆಷಲಿ ಈ ಹಬ್ಬದ ಕತೆಗಳಿತ್ತು ಅಂದ್ರೆ ಖಂಡಿತವಾಗ್ಲೂ ಅಂತ ಕತೆಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಸೊ ಸಾಕಷ್ಟು ಈ ಸ್ತ್ರೀಯ ಅವತಾರಗಳನ್ನ ಒಂದು ಪೂಜಿಸುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ನವರಾತ್ರಿ ಅಂತ ಬಂದ ತಕ್ಷಣನೇ. ಸೊ ಎಲ್ಲಾ ತರದ ಒಂದೊಂದು ಪ್ರದೇಶಗಳಲ್ಲಿ ಒಂಥರ ಆಚರಿಸ್ತಾರೆ. ಬಂಗಾಳದಲ್ಲಿ ಒಂಥರ ಆಚರಿಸಿದ್ರೆ ಬೇರೆ ಬೇರೆ ಒಂದು ನಮ್ಮ ರಾಜ್ಯಗಳಲ್ಲಿ ಬೇರೆ ಬೇರೆ ತರದ ಆಚರಿಸ್ತಾರೆ. ಸೊ ಏನಾದ್ರು ಬೇರೆ ಬೇರೆ ಕಸ್ಟಮ್ಸ್ಗಳ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂತಂದ್ರೆ, ಸೊ ಏನೆಲ್ಲ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಮುಂಜಾನೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್ ಅವರಿಗೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ, ಮರಬನಹಳ್ಳಿ. ನಮಸ್ತೆ ರೇಖಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಟೈಲರಿಂಗ್ ಮಾಡ್ತಾರೆ ಮೇಡಮ್. ಹೇಳಿ. ಟೈಲರಿಂಗ್ ಬಟ್ಟೆ ಹೊಲಿತೀನಿ. ಟೈಲರಿಂಗ್ ಮಾಡ್ತೀರಾ? ಸೂಪರ್, ವಾವ್. ಇಂಡಿಪೆಂಡೆಂಟ್ ವುಮೆನ್ ಹಾಗಾದ್ರೆ ನೀವು? ಏನ್ ಮೇಡಮ್? ಇಂಡಿಪೆಂಡೆಂಟ್ ವುಮೆನ್ ಹಾಗಾದ್ರೆ ನೀವು, ಸ್ವಾವಲಂಬಿ. ಓಕೆ, ಸೂಪರ್. ಸೊ ಯಾವ ತರದ ಬಟ್ಟೆಗಳನ್ನ ಹೊಲಿತೀರಾ ನೀವು? ಯೂನಿಫಾರ್ಮ್, ಬ್ಲೌಸ್, ಓಕೆ, ಚೂಡಿದಾರ, ಸೂಪರ್. ಹೊಲಿತೆ ಮೇಡಮ್. ಎಲ್ಲ ಹೊಲಿಸಿ, ಒಟ್ಟು ನಮ್ಮ ಯಜಮಾನ್ರು ಹೊಲಿತಾರೆ. ಬ್ಲೌಸ್ಗಳು ಎಲ್ಲ ರೆಡಿ ಮಾಡ್ಕೊಡೋದು, ಫಾಲ್ಸ್ ಎಲ್ಲ ಮಾಡ್ತೀರಾ? ಮಾಡ್ತೀನಿ ಮೇಡಮ್. ಸೊ ನಮ್ಗೂ ಏನಾರು ಬೇಕಾದ್ರೆ ನಿಮ್ಮ ಹತ್ರ ಬರ್ಬೋದು. ಹ್ಞೂ ಮೇಡಮ್. ಓಕೆ, ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನವರಾತ್ರಿಯ ಬಗ್ಗೆ, ದಸರಾದ ಬಗ್ಗೆನೇ ಮಾತಾಡ್ತಾ ಇದೀವಿ. ಸೊ ಹೇಳಿ, ನಿಮ್ಮ ಹಬ್ಬ ಹೇಗ್ ನಡೀತಾ ಇದೆ? ಇವತ್ತೇನ್ ಮಾಡಿದ್ರಿ? ಇವತ್ತು ಏನು ಮಾಡಿಲ್ಲ ಮೇಡಮ್ ಅವರೇ, ಬನ್ನಿ ಮರ ಪೂಜೆಗೆ ಹೋಗೋಣ ಅಂತ ಇವತ್ತು ಅಂದ್ವಿ. 5 ದಿನ ಹಿಡಿದ್ರ ಅಂತ ಸುಮ್ಮನಾದ್ವಿ. ಓಕೆ, ಹಂಗೆ ಚೆನ್ನಾಗೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಬನ್ನಿ ಮರ ಪೂಜೆಗೆ ಹೋಗೋದೇ ಒಂದು ವಿಶೇಷ ಮೇಡಮ್ ಅವರೇ. ಹೌದು. ಬನ್ನಿ ಮರದ್ದು ಇದು ಹಬ್ಬ. ಸೊ ಬನ್ನಿ ಮರಕ್ಕೆ ಏನಕ್ಕೆ ಪೂಜೆ ಮಾಡ್ತಾರಂತ ಗೊತ್ತಾ? ಗೊತ್ತಿಲ್ಲ ಮೇಡಮ್ ಅವ್ರ, ಅಷ್ಟು ಒಂದು ಏನೋ ಒಳ್ಳೇದ್ ಹಾಕತಿ ಮಂಚನಕ್ಕೆ, ಓಕೆ, ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕೆ ಮಾಡ್ತೇವೆ ಮೇಡಮ್. ಓಕೆ, ಸೂಪರ್. ಸೊ ಹೇಳಿ, ಅದರ ಹಾಡನ್ನ ಹೇಳ್ತೀರಾ? ಇವತ್ತು ದೇವಿಯ ಹಾಡುಗಳು ಯಾವ್ದಾರು ನಿಮಗೆ ಗೊತ್ತಿದ್ಯಾ ಹೇಳುವಂತದ್ದು? ದೇವಿ ಹಾಡು, ಬನ್ನಿ ಮರದ್ದು ಅಷ್ಟು ಹಾಡ ಅಂತ ಗೊತ್ತಿಲ್ಲ ಮೇಡಮ್ ಅವರೇ. ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ ನೀವು? ಏನ್ ಮೇಡಮ್? ಸಿನಿಮಾಗಳನ್ನ ನೋಡ್ತೀರಾ? ಸಿನಿಮಾ ನೋಡ್ತಾ ಮೇಡಮ್ ಅವರೇ. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ನಮ್ ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರೇ. ಪುನೀತ್ ರಾಜ್ಕುಮಾರ್ ಅವರು, ಸೂಪರ್. ಸೊ ಅವ್ರದ್ದು ಯಾವ್ದಾರು ಹಾಡು ಹೇಳ್ತೀರಾ? ಅವ್ರದ್ದು ಹಾಡು ಅಷ್ಟು ಬರಲ್ಲ ಮೇಡಮ್ ಅವ್ರೆ, ಹಂಗೆ ಒಂದ್ ಸ್ವಲ್ಪ ಹೇಳ್ತೀವಿ. ಹಾ, ಹೇಳಿ. ಏನಾಯ್ತು ಇದೇನಾಯ್ತು ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ, ಸಂಚಾರಿ ನಡೆಯೋದು ಇದಕ್ಕಾನೆ ನಡೆಸೋದು. ಇಷ್ಟೇ ಮೇಡಮ್ ಬರೋದು. ಸ್ಯಾಡ್ ಸಾಂಗ್ ಅನ್ನು ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ, ಲೈವ್ಲಿ ಆಗಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ಇಷ್ಟು ಚೆನ್ನಾಗಿರೋ ಹಾಡನ್ನ ಹೇಳಿದ್ದಕ್ಕೆ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ನನ್ ಮಗಳ ಬರ್ತಡೇ ಇತ್ತು ಮೇಡಮ್ ಅವರೇ, ಪಲ್ಲವಿ ಅಂತ. ಇವತ್ತಲ್ಲ ಮೇಡಮ್ ಅವರೇ, ಇನ್ನೊಂದ್ 3-4 ದಿನ ಆಯ್ತು ಮೇಡಮ್. 4 ದಿನ ಆಯ್ತಾ? ಮುಂದಿದ್ಯಾ? ಮುಂದಿದೆ ಮೇಡಮ್. ಮುಂದಿದೆ. ಅಡ್ವಾನ್ಸ್ ವಿಶಸ್. ಪಲ್ಲವಿ ಅವರಿಗೆ ಅವರ ತಾಯಿಯವರ ಕಡೆಯಿಂದ, ನಮ್ಮ ಕಡೆಯಿಂದ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ಡ್. ಓಕೆನಾ? ಹಾಗೆ ಅವರ ಹುಟ್ಟುಹಬ್ಬದಿಂದ ಕೂಡ ಕರೆ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್. ಸರ್ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಬನ್ನಿ ಹಬ್ಬಕ್ಕೆ ಏನಕ್ಕೆ ನಾವು ಹೋಗಿ ಪೂಜೆ ಮಾಡ್ತೀವಿ ಅಂತಂದ್ರೆ, ಸೊ ಇದು ಒನ್ ಆಫ್ ದ ಕತೆಗಳು. ಸಾಕಷ್ಟು ಕತೆಗಳಿದೆ ಏನಕ್ಕೆ ಪೂಜೆ ಮಾಡ್ತೀವಿ ಬನ್ನಿ ಹಬ್ಬಕ್ಕೆ ಅಂತ. ಒಂದು ಕತೆಗಳನ್ನ ಹೇಳೋದಾದ್ರೆ, ಸೊ ಮಹಾಭಾರತ ಯುದ್ಧವನ್ನ ನಡೀತಿರುವಂತ ಸಮಯದಲ್ಲಿ ಸೊ ಏನಾಗತ್ತಪ್ಪ ಅಂತಂದ್ರೆ, ಪಗಡೆ ಆಟವನ್ನ ಆಡ್ತಾರೆ. ಅದಕ್ಕೂ ಮುಂಚೆ, ಯುದ್ಧಕ್ಕೂ ಮುಂಚೆ ಪಗಡೆ ಆಟವನ್ನ ಆಡ್ತಾರೆ. ಆಡಿದಾಗ 12 ವರ್ಷ ವನವಾಸ, ಹಾಗೆ 1 ವರ್ಷದ ಅಜ್ಞಾತವಾಸ ಸಿಗುತ್ತೆ. ಸೊ ಯಾರಿಗೆ? ಪಾಂಡವರಿಗೆ. ಸೊ ಅಜ್ಞಾತವಾಸ ಅಂದ್ರೆ ಹೇಗಪ್ಪ ಅಂತಂದ್ರೆ, ಸೊ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಕಣ್ಮುಂದೆ ಇದ್ರೂ ಕೂಡ ಇವರೇ ಪಾಂಡವರು ಅಂತ ಗುರ್ತಿಡಿಯೋಕ್ ಆಗಿರ್ಬಾರ್ದು. ಸೊ ಆ ರೀತಿ ಅವರು ಮರೆ ಮಾಚ್ಕೊಂಡು ಅವ್ರದೇ ಒಂದು ಐಡೆಂಟಿಟಿನ ಸ್ವಲ್ಪ ಮುಚ್ಚಿಟ್ಟು, ಹಾಗೆ ಅವ್ರು ಯಾರಿಗೂ ಗೊತ್ತಾಗ್ಲಾರ್ದಂಗೆ ಅಜ್ಞಾತವಾಗಿ ಇರುವಂತ ಸಂದರ್ಭ ಬಂದಿರುತ್ತೆ.
ಆದ್ರೆ ಪಾಂಡವರು ಸಾಕಷ್ಟು ಫೇಮಸ್ಸು. ಸೊ ಎಲ್ರಿಗೂ ಕೂಡ ಗೊತ್ತಿರ್ತಾರೆ ಯಾರು ಪಾಂಡವರು ಅಂತ. ನೋಡಿದ ತಕ್ಷಣ ಇವರೇ ಭೀಮ, ಇವರೇ ಯುಧಿಷ್ಠಿರ ಅಂತ ಗೊತ್ತಾಗ್ತಿರುತ್ತೆ. ಸೊ ಹಾಗಾಗಿ ಗೊತ್ತಾಗಬಾರ್ದು, ಇದು ನಾವೇ ಅಂತ ಗೊತ್ತಾಗಬಾರ್ದು ಅಂದ್ರೆ ಸ್ಪೆಷಲಿ ಅವರ ಆಯುಧಗಳನ್ನ ಮುಚ್ಚಿಡ್ಬೇಕಾದಂತ ಸಂದರ್ಭ ಬರುತ್ತೆ. ಯಾಕೆಂದ್ರೆ ಜೊತೆಗೆ ಗದೆಯನ್ನ ತಗೊಂಡು ಹೋಗ್ತಾ ಇದ್ರೆ ಇದು ಭೀಮ ಅಂತ ಯಾರು ನೋಡ್ದವ್ರು ಬೇಕಾದ್ರೆ ಹೇಳ್ಬಿಡ್ತಾರೆ ಇದು ಭೀಮಾನೇ ಇರ್ಬೋದು ಅಂತ. ಆವಾಗಿನ ಕಾಲದಲ್ಲಿ ಮುಖ ಗೊತ್ತಿಲ್ಲದೆ ಇದ್ರು ಕೂಡ ಸೊ ಆಯುಧಗಳನ್ನ ನೋಡಿದ್ರೆ ಇವ್ರು ಇದ್ದೇ ಇರಬಹುದು ಅನ್ನುವಂತ ಒಂದು ಊಹೆ ಬಂದೇ ಬಿಡುತ್ತೆ. ಸೊ ಹಾಗಾಗಿ ಆಯುಧಗಳಿದ್ರೆ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ, ಅಜ್ಞಾತವಾಸದಲ್ಲಿ ನಾವೆಲ್ಲ ಗೊತ್ತಾಗ್ಬಿಡುತ್ತೆ ನಾವೇ ಪಾಂಡವರು ಅಂತ ಹೇಳ್ಬಿಟ್ಟು. ಸೊ ಒಂದು ಮೂಟೆಯನ್ನ ಕಟ್ತಾರೆ, ಅದ್ರಲ್ಲಿ ಎಲ್ಲ ಆಯುಧವನ್ನ ಹಾಕ್ತಾರೆ, ಒಂದು ಗಂಟು ಕಟ್ಟಿ. ಸೊ ಎಲ್ಲರ ಆಯುಧವನ್ನ, ಭೀಮನ ಗದೆ ಆಗಿರ್ಬೋದು, ಅರ್ಜುನನ ಗಾಂಡೀವ ಆಗಿರ್ಬೋದು, ಸೊ ಎಲ್ಲ ಯುಧಿಷ್ಠಿರನ ಈಟಿ ಆಗಿರ್ಬೋದು, ಸೊ ಎಲ್ಲವನ್ನು ಒಟ್ಟಿಗೆ ಹಾಕಿ ಅದನ್ನ ಗಂಟು ಕಟ್ಟಿ ಅದನ್ನ ಬನ್ನಿ ಮರಕ್ಕೆ ಗಂಟು ಕಟ್ತಾರೆ. ಸೊ ಬನ್ನಿ ಮರಕ್ಕೆ ಅದನ್ನ ಕಟ್ಟಿ ಅಲ್ಲಿ ಮುಚ್ಚಿಟ್ಟು ಕೊನೆಗೆ ಅವ್ರು ಎಲ್ಲೆಲ್ಲಿಗೆ ಅಜ್ಞಾತವಾಸಕ್ಕೆ ಹೋಗ್ಬೇಕು ಅಂತ ಇರ್ತಾರೆ, ಏನೆಲ್ಲ ಪಾತ್ರವನ್ನ ಧರಿಸ್ಕೊಂಡು ಯಾವ ತರ ವೇಷವನ್ನ ಮರೆಸ್ಕೊಂಡು ಆ ಊರಿಗೆ ಹೋಗ್ಬೇಕು ಅಂತ ಇರ್ತಾರೋ ಹಾಗೆ ಹೋಗ್ತಾರೆ. ಸೊ ಹಾಗೆ 1 ವರ್ಷ ನಡೆಯುತ್ತೆ, ವಿರಾಟನ ಅರಮನೆಯಲ್ಲಿ ಕಳೀತಾರೆ. ಸೊ ಒಬ್ಬೊಬ್ರು ಒಂದೊಂದು ವೇಷದಲ್ಲಿ, ಸೈರೇಂದ್ರಿಯಾಗಿ ಆಗಿರ್ಬೋದು, ಸೊ ಒಬ್ರು ಕುಕ್ ಆಗಿ ಆಗಿರ್ಬೋದು, ಭೀಮ ಅಡಿಗೆ ಭಟ್ಟ ಆಗಿರ್ತಾನೆ, ಸೊ ಅದಾಗಿರ್ಬೋದು, ಕಂಕನಾಗಿ ಆಗಿರ್ಬೋದು, ಸಾಕಷ್ಟು ವೇಷಗಳನ್ನ ಧರಿಸಿ ಕುದುರೆ ಕಾಯುವಂಥದ್ದಾಗಿರ್ಬೋದು, ದನವನ್ನ ಮೇಯಿಸುವಂಥದ್ದಾಗಿರ್ಬೋದು, ಸಾಕಷ್ಟು ಒಂದೊಂದು ರೋಲ್ಸ್ ಗಳನ್ನ ಮಾಡ್ತಾ ಅವರ ಒಂದು ಐಡೆಂಟಿಟಿನ ಅಂದ್ರೆ ಅವರ ಒಂದು ಹೆಸರನ್ನ ಮರೆಮಾಚಿಡ್ತಾರೆ. ಸೊ 1 ವರ್ಷ ಆದ ನಂತರ ಸೊ ಅವರಿಗೆ ಆಯುಧಗಳು ಮತ್ತೆ ಬೇಕಿದ್ದಾಗ ಹೋಗಿ ಬನ್ನಿ ಮರದ ಹತ್ರ, ಮತ್ತೆ ಅದೇ ಬನ್ನಿ ಮರದ ಹತ್ರ ಹೋಗಿ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿ ಆ ಆಯುಧವನ್ನ ಅಲ್ಲಿಂದ ತೆಗೆದುಕೊಂಡು ಬರ್ತಾರೆ. ಸೊ ಹಾಗಾಗಿ ಇದು ಒಂದು ಬನ್ನಿ ಮರದ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಮರಕ್ಕೆ ಹೋಗಿದ್ರೆ ಅದನ್ನು ಮುಡಿದು ಬರ್ತಾ ಇದೀವಿ ಅಂತಂದ್ರೆ ಏನೋ ಒಂದು ಆಯುಧ ಆಗಿರ್ಬೋದು, ನಮ್ಮ ಒಂದು ಶಸ್ತ್ರಾಸ್ತ್ರಗಳನ್ನಾಗಿರ್ಬೋದು, ನಮ್ಮ ಒಂದು ಪಾಸಿಟಿವಿಟಿಯನ್ನಾಗಿರ್ಬೋದು ವಾಪಸ್ ತರ್ತಾ ಇದೀವಿ ಅನ್ನುವಂಥ ಪದ್ಧತಿ ಇರುತ್ತೆ. ಸೊ ಹಾಗಾಗಿ ಬನ್ನಿ ಮುಡಿದು ಬರುವಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಸೊ ಇದು ಒನ್ ಆಫ್ ದ ಕತೆ. ಸಾಕಷ್ಟು ಕತೆಗಳಿದೆ ಇದ್ರದ್ದು ಒಂದು ರಿಲೇಟೆಡ್ ಆಗಿ. ಬನ್ನಿ ಮರಕ್ಕೆನೆ ಏನಕ್ಕೆ ಪೂಜೆ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಕತೆಗಳಿರುತ್ತೆ. ಅದರಲ್ಲಿ ಒಂದು ಕಥೆಯನ್ನ ನಾನು ನಿಮ್ಗೆ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಬಳಿ ಏನಾದ್ರು ಆ ರೀತಿ ಕತೆಗಳೇನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಸಾಕಷ್ಟೆಲ್ಲ ಕಾರಣಗಳಿರುತ್ತೆ ಏನಕ್ಕೆ ಆ ಸಂದರ್ಭದಲ್ಲಿ ಅದನ್ನೆಲ್ಲ ಮಾಡ್ತಾ ಇರ್ತೀವಿ, ಏನಕ್ಕೆ ಯಾವ್ಯಾವ್ದೋ ಸಂದರ್ಭದಲ್ಲಿ ಇದನ್ನೇ ನೈವೇದ್ಯ ಮಾಡ್ತೀನಿ, ಅದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ಅದು ನಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ಗೆ ಆ ಒಂದು ವೆದರ್ಗೆ ಇದನ್ನ ತಿಂದ್ರೆ ನಮಗೆ ಬೆಟರ್ ಆಗುತ್ತೆ ಅಥವಾ ನಮ್ಮ ಹೆಲ್ತ್ ಸರಿ ಹೋಗುತ್ತೆ, ಎಣ್ಣೆಯನ್ನ ತಿನ್ನುವಂಥದ್ದಾಗಿರ್ಬೋದು ಚಳಿಗಾಲದಲ್ಲಿ. ಸೊ ರೀತಿ ಎಲ್ಲ ಸಾಕಷ್ಟು ಇರುತ್ತೆ ಪದ್ಧತಿಗಳು. ನಿಮಗೆ ಅದ್ರ ಬಗ್ಗೆ ಫ್ಯಾಕ್ಟ್ಸ್ ಗಳೇನಾದ್ರೂ ಗೊತ್ತಿತ್ತು ಅಂತಂದ್ರೆ ಯಾಕೆ ನಾವು ಆ ಪದ್ಧತಿಗಳನ್ನೇ ಆ ಸಮಯದಲ್ಲಿ ಮಾಡ್ತೀವಿ ಅನ್ನೋಂಥ ಮಾಹಿತಿಗಳು ನಿಮ್ಮ ಬಳಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅಂತ ಮಾಹಿತಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಜೊತೆಗೆ ನೀವೇನಾದ್ರೂ ಹಾಡುಗಳನ್ನ ಹೇಳ್ತೀರಾ ಅಂತಂದ್ರೆ, ಇವತ್ತಿನ ದಿನ ಕತೆಗಳನ್ನ ಹೇಳ್ತೀರಾ ಅಂದ್ರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ರಜದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆಲ್ಲ ರಜಾ ಸಿಕ್ಕಿರುತ್ತೆ, ಮಿಡ್ ಟರ್ಮ್ ಹಾಲಿಡೇಸ್ ಸಿಕ್ಕಿರುತ್ತೆ. ಸೊ ಎಲ್ಲ ಮುಗಿದು ಇನ್ನೇನು ಅರ್ಧ ವರ್ಷ ಆಯ್ತಪ್ಪ, ಇನ್ನೊಂದು ಸ್ವಲ್ಪ ದಿನ ಎಂಜಾಯ್ ಮಾಡೋದು, ದೀಪಾವಳಿ ಬರೋ ತನಕ ತಣ್ಣಗಿರೋದು ಅಂತ ಅನ್ಕೊಂಡು ಬಂದಿರ್ತೀರಾ. ಸೊ ನಿಮ್ಮ ಹಬ್ಬಗಳು ಹೇಗೆ ನಡೀತಾ ಇದೆ, ಏನೆಲ್ಲ ಮಾಡ್ತಾ ಇದೆ, ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮ್ಮ ಜೊತೆಗೂ ಕೂಡ ಮಾತಾಡ್ಬೋದು. ಹಾಗೆ ನಿಮ್ಮ ಒಂದು ಏನಿದೆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್, ಈ ರಜದಲ್ಲಿ ಏನೊಂದು ಇರುತ್ತೆ ನಮಗೆ, ಯಾವಾಗಲೂ ಇಷ್ಟೊಂದು ರಜಾ ಕೊಟ್ಟಿರ್ತಾರೆ ಅಂತಂದ್ರೆ ಅದು ನಮ್ಮ ಸಮ್ಮರ್ ಹಾಲಿಡೇಸ್ ಆಗಿರ್ಬೋದು ಅಥವಾ ಈ ರೀತಿ ಮಿಡ್ ಟರ್ಮ್ ಹಾಲಿಡೇಸ್ ಆಗಿರ್ಬೋದು. ಸೊ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಂಡಿರ್ತೀವಿ, ನೆಕ್ಸ್ಟ್ ಟೈಮ್ ರಜಾ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನಾನು ಇದನ್ನೆಲ್ಲ ಕಲ್ತ್ಕೊಂಡಿರ್ಬೇಕು, ಹೀಗೆಲ್ಲ ಮಾಡಬೇಕು ಅಂತ ನಾವೇ ಅಂತ ಅನ್ಕೊಂಡಿರ್ತೀವಿ. ಸೊ ಆ ರೀತಿ ನಿಮ್ಮ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ, ನಿಮ್ಮ ಒಂದು ಗುರಿಗಳಿತ್ತು ಅಂದ್ರೆ ಅಂತ ಗುರಿಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಕೆಲವೊಬ್ರು ಹ್ಯಾಂಡ್ ರೈಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಅಂದ್ರೆ ದಿನ ಒಂದು ಪೇಜ್ ಒಂದು ಪುಟವನ್ನ ನಾವೇ ಬರಿತಾ ಇದೀವಿ ಅಂದ್ರೆ ಕನ್ನಡದಲ್ಲಿ ಬರಿತಾ ಇದೀವಿ ಅಂದ್ರೆ ಕನ್ನಡ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಇಂಗ್ಲೀಷಲ್ಲಿ ಬರಿತಾ ಇದೀವಿ ಅಂದ್ರೆ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಅನ್ಕೊಂಡಿರ್ತಾರೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಸ್ಪೆಲ್ಲಿಂಗ್ಸ್ ಗಳನ್ನ ಕಲ್ತ್ಕೋಬೇಕು. ಸ್ಪೆಲ್ಲಿಂಗ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರಿಗೆ ಆದ್ರೂ ಕೂಡ ಸ್ಟೂಡೆಂಟ್ಸ್ ಗಳಿಗೆ ಸ್ಪೆಷಲಿ. ಸೊ ನೀವೇನು ಡಿಕ್ಟೇಷನ್ ಬರಿತಾ ಇದ್ದೀರಾ ಅಂತ ಅಂದ್ರೆ, ಸೊ ಈ ರಜದಲ್ಲಿ ಅದೊಂದು ಹೇಳ್ಬೋದು, ಅದನ್ನು ಕೂಡ ಮಾಡ್ಬೋದು. ಯಾಕಂದ್ರೆ ಸ್ಪೆಲ್ಲಿಂಗ್ಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ದಿರ್ತೀರಾ, ಅದ್ರಲ್ಲಿ ಸ್ವಲ್ಪ ಕಷ್ಟ ಆಗಿರುತ್ತೆ, ಸ್ಪೆಲ್ಲಿಂಗ್ಸ್ ಎಲ್ಲ ತಪ್ಪು ಬರ್ದಿರ್ತೀರಾ, ಏನೋ ಸ್ವಲ್ಪ ಮಿಸ್ಟೇಕ್ಸ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ರಜದಲ್ಲಿ ಕುತ್ಕೊಂಡು ನಿಮ್ಮ ಸ್ಪೆಲ್ಲಿಂಗ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳುವಂತ ಒಳ್ಳೆ ಅವಕಾಶ. ಸಾಕಷ್ಟು ಟೈಮ್ ವೇಸ್ಟ್ ಮಾಡಿ ಸುಮ್ಮನೆ ಚಿಲ್ ಮಾಡೋದ್ರ ಬದಲು ಏನೋ ಒಂದು ಸ್ಕಿಲ್ ಅನ್ನ ನೀವು ಜಾಸ್ತಿ ಮಾಡ್ಕೋಬಹುದು. ಸೊ ಅದು ಪೋಯಮ್ ಕಲಿಯೋದಾಗಿರ್ಬೋದು, ಅದನ್ನೆಲ್ಲ ನಾವು ವರ್ಷ ಪೂರ್ತಿ ಮಾಡ್ತಾ ಇರ್ತೀವಿ. ಬಟ್ ಸ್ಪೆಲ್ಲಿಂಗ್ಸ್ ಗಳಾಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಇದೆಲ್ಲ ಸಾಕಷ್ಟು ಒತ್ತು ಕೊಡ್ತಾ ಹೋದ್ವಿ ಅಂತಂದ್ರೆ ನಮ್ಮ ಮೇನ್ ಎಕ್ಸಾಮ್ಸ್ ಗಳಿಗೆ ಸಾಕಷ್ಟು ಉಪಯೋಗ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ರಜದಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೋತಾ ಇದೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನೋಡ್ಕೊಂಡು ಈ ರಜವನ್ನ ಯೂಟಿಲೈಸ್ ಮಾಡ್ಕೊಳ್ಳೋದು ಹೇಗೆ, ಕತೆಗಳನ್ನ ತಿಳ್ಕೊಳ್ಳೋದು ಹೇಗೆ, ಯಾರಾದ್ರೂ ಒಂದು ಒಳ್ಳೆ ಒಂದು ಪ್ರವಾಸಕ್ಕೆ ಹೋಗೋದಾಗಿರ್ಬೋದು, ಪುಸ್ತಕಗಳನ್ನ ಓದೋದಾಗಿರ್ಬೋದು, ಇಂಥ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾ ಬರ್ತೀರಾ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಅದರಿಂದ ಉಪಯೋಗಗಳಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಹಬ್ಬಗಳು ಅಂತ ಬಂದ ತಕ್ಷಣ ಈ ಹಬ್ಬವನ್ನ ಯಾಕೆ ಆಚರಿಸ್ತಾರೆ, ಈ ಹಬ್ಬಕ್ಕೆ ಯಾಕೆ ಇದೇ ರೀತಿ ಪೂಜೆಗಳನ್ನ ಮಾಡ್ತಾ ಇರ್ತೀವಿ, ಇದೇ ರೀತಿ ನೈವೇದ್ಯಗಳನ್ನ ಮಾಡ್ತಾ ಇರ್ತೀವಿ, ಏನಕ್ಕೆ ಇದೇ ರೀತಿ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ
ಕತೆಗಳನ್ನ ಸಾಕಷ್ಟು ತಿಳ್ಕೊಳ್ತಾ ಬನ್ನಿ. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೇಳ್ತಾ ಬನ್ನಿ ಏನೆಲ್ಲ ಕತೆಗಳಿದೆ, ಯಾಕೆ ಈ ಹಬ್ಬವನ್ನ ನಾವು ಮಾಡ್ತಾ ಇದೀವಿ ಅಂತ. ಸೊ ಅವ್ರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿರುತ್ತೆ, ಯಾಕೆ ನಾವು ಇದನ್ನ ಮಾಡ್ತಾ ಇದೀವಿ, ಸುಮ್ಮನೆ ಏನೋ ಮಾಡ್ತಿದೀವಿ ಅಂತ ಅನ್ಕೊಳ್ಳೋದಕ್ಕಿಂತ ಸೊ ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂತ ಅದ್ರ ಬಗ್ಗೆ ತಿಳ್ಕೊಂಡ್ರೆ, ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಹೋದ್ರೆ ನಮಗೂ ಕೂಡ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ನಮ್ಮ ಒಂದು ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ಯಾರೆಲ್ಲ ಹೇಳ್ತಾ ಬಂದ್ರು ಕತೆಗಳನ್ನ, ನಾನಂತೂ ನಿಮ್ಗೊಂದು ಕಥೆಯನ್ನ ಹೇಳ್ದೆ. ಸೊ ಸ್ಪೆಷಲಿ ಬನ್ನಿ ಮಡಿದು ಬರುವಂತ ಒಂದು ಕಥೆಯನ್ನ ನಿಮ್ಗೆ ಹೇಳ್ದೆ. ಇದೇ ರೀತಿ ಸಾಕಷ್ಟು ಕತೆಗಳಿದೆ. ಸೊ ವಾರಕ್ಕೂ ಒಂದೊಂದು ಕತೆಗಳಿರುತ್ತೆ, ಒಂದೊಂದು ದಿನಕ್ಕೂ ಕೂಡ ಒಂದು ಕತೆ ಇದೆ ಅಂತಾನೆ ಹೇಳ್ಬೋದು. ದೇವಿಗೂ ಕೂಡ ಒಂದು ಕತೆಗಳಿರುತ್ತೆ. ಸೊ ನೀವು ಪಾರ್ವತಿಯ ಕಥೆಯನ್ನ ಹೇಳ್ತಾ ಬಂದ್ರೆ ಸಾಕಷ್ಟು ಅವರ ರೂಪದ ಒಂದೊಂದು ರೂಪಕ್ಕೂ ಕೂಡ ಒಂದೊಂದು ಕತೆಗಳಿರುತ್ತೆ. ಅಥವಾ ದುಷ್ಟರ ಸಂಹಾರ ಮಾಡುವಂತ ಕತೆಗಳಾಗಿರ್ಬೋದು, ಅಥವಾ ಈ ರೀತಿ ಏನೋ ಒಂದು ಹೋಗಿ ಬಂದಂತ ಕತೆಗಳಾಗಿರ್ಬೋದು, ಅಲ್ಲಿದ್ದಕ್ಕಂತ ಏನೋ ವಿಶೇಷತೆಯನ್ನ ಹೇಳುವಂತ ಕತೆಗಳನ್ನಾಗಿರ್ಬೋದು, ಸಾಕಷ್ಟು ಕತೆಗಳಿರುತ್ತೆ. ಅಂತ ಕತೆಗಳನ್ನ ಸಾಕಷ್ಟು ತಿಳ್ಕೊಳ್ತಾ ಬನ್ನಿ. ನಿಮ್ಗೆ ನೆಟ್ಟಲ್ಲಿ ಕೂಡ ಸಾಕಷ್ಟು ಕತೆಗಳು ಸಿಗ್ತಾ ಹೋಗುತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ ಅಂತಂದ್ರೆ ಯಾಕೆ ನಾವು ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಏನಕ್ಕೆ ಹೀಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಇದಕ್ಕೆಲ್ಲ ಕಾರಣಗಳಿರುತ್ತೆ. ಅಂತ ಕಾರಣಗಳನ್ನ ತಿಳ್ಕೊಳ್ತಾ ಹೋಗಿ, ನಿಮ್ಮ ಒಂದು ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನ ನಾನು ಮುಗಿಸುವಂತ ಸಮಯ ಆಗ್ತಾ ಇದೆ. ಇವತ್ತು ಯಾರೆಲ್ಲ ಕಾಲರ್ಸ್ ಕರೆ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ನಾನು ಕೂಡ ನಿಮ್ಗೆ ನಾಳೆ ಮತ್ತೆ ಸಿಗ್ತೀನಿ. ನಾಳೆಯ ಬಣ್ಣ ಬಂದ್ಬಿಟ್ಟು ಹಸಿರು. ಸೊ ಹಸಿರು ಬಣ್ಣವನ್ನ ಹಾಕೊಂಡು ಎಲ್ಲ ಹೆಣ್ಣು ಮಕ್ಕಳು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸೊ ಈ 9 ದಿನಕ್ಕೂ ಕೂಡ 9 ಬಣ್ಣಗಳಿದೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಬಣ್ಣ ಹಳದಿ ಆಗಿತ್ತು. ನೀವು ಕೂಡ ಎಲ್ಲರೂ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಿ, ಹಳದಿ ಬಣ್ಣದಿಂದ ನಮ್ಮ ಒಂದು ಆ ಒಂದು ಬಣ್ಣಕ್ಕೆ ಒಂದು ವೈಬ್ ಇದೆ ಅಂತಾನೆ ಹೇಳ್ಬೋದು. ಸೊ ಹಳದಿ ಬಣ್ಣ ಅಂತ ಬಂದ ತಕ್ಷಣ ನಮ್ಮ ಪೀತಾಂಬರಿ ಬಣ್ಣ ಅಂತ ಹೇಳ್ತಾರೆ. ಸೊ ಈ ಪೀತಾಂಬರಿ ಬಣ್ಣವನ್ನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾಳೆಯ ದಿನ ಬಂದ್ಬಿಟ್ಟು ಹಸಿರು ಬಣ್ಣವನ್ನ ಎಲ್ಲರೂ ಬಟ್ಟೆಗಳನ್ನ ಹಾಕೊಂಡು ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಿಮ್ಮ ನಾಳೆ ಕೂಡ ತುಂಬಾ ಚೆನ್ನಾಗಾಗ್ಲಿ, ಇವತ್ತು ಕೂಡ ತುಂಬಾ ಚೆನ್ನಾಗಿ ಹಬ್ಬವನ್ನ ಆಚರಿಸಿ. ಹಾಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದರ ಜೊತೆಗೆ ನೀವು ಹಬ್ಬವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಅದರ ಫೋಟೋಸ್ ಅನ್ನ ತಕೊಂಡು, ಸೊ ಗೊಂಬೆಗಳನ್ನ ಕೂಡಿಸ್ತಾ ಇದ್ರೆ ಅಂದ್ರೆ ಅದರ ಫೋಟೋಸ್ ಅನ್ನ ತಕೊಂಡು, ಹಾಗೆ ಇವತ್ತು ಹಳದಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಗ್ರೂಪ್ ಸೆಲ್ಫೀಸ್ ಆಗಿರ್ಬೋದು, ನಿಮ್ಮ ಇಂಡಿವಿಜುವಲ್ ಸೆಲ್ಫೀಸ್ ಆಗಿರ್ಬೋದು, ಖಂಡಿತವಾಗ್ಲೂ ನಮ್ಮ ಚಾನಲ್ಸ್ಗೆ ಕಳಿಸ್ಕೊಡ್ಬೋದು. ನಮ್ಮ ಚಾನಲ್ ಇದೇ ನಂಬರಲ್ಲಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಲ್ಲಿ ವಾಟ್ಸಪ್ ಅಲ್ಲಿ ನೀವು ನಿಮ್ಮ ಪಿಕ್ಚರ್ಸ್ ಅನ್ನ ಕಳಿಸ್ಕೊಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ನಿಮ್ಮ ಚಿತ್ರಗಳನ್ನು ಕೂಡ ನಮ್ಮ ತೆರೆ ಮೇಲೆ ನೋಡುವಂತ ಅವಕಾಶ ಇರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಎಲ್ಲ ಹಬ್ಬದ ಸಡಗರ ಸಂಭ್ರಮ ಹೇಗೆ ನಡೀತಾ ಇದೆ ಇದರ ಫೋಟೋಸ್ ಅನ್ನ ನಮಗೂ ಕೂಡ ಕಳಿಸ್ಕೊಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಕೇವಲ ಗೊಂಬೆ ಫೋಟೋ ಅಷ್ಟೇ ಅಲ್ಲ, ನಿಮ್ಮ ಸೆಲ್ಫೀಸ್ ಅನ್ನ ಕೂಡ ಯಾವ ರೀತಿ ಆಚರಿಸ್ತಾ ಇದ್ದೀರಾ, ಸ್ಪೆಷಲಿ ಇವತ್ತಿನ ಹಳದಿ ಬಣ್ಣದಾಗಿರ್ಬೋದು, ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಫೋಟೋಸ್ ತಕೊಂಡಿದ್ರ ಅಂದ್ರೆ ಅದನ್ನಾಗಿರ್ಬೋದು, ಅಥವಾ ನಿಮ್ಗೆ ನಾಳೆ ಹಬ್ಬದಲ್ಲಿ ನಾಳೆ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಫೋಟೋ ತಕೊಂಡಿದ್ರ ಅಂದ್ರೆ ಅದನ್ನಾಗಿರ್ಬೋದು, ಖಂಡಿತವಾಗ್ಲೂ ನಮ್ಮ ಚಾನಲ್ಗೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮಗೆ ನಾನು ನಾಳೆ ಶಾರ್ಪ್ 10 ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಧನ್ಯವಾದಗಳು.